ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರು ಕೂಡ ಸ್ವಾಗತ. ನನ್ನ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಪ್ರತಿ ಸತಿ ವೀಡಿಯೋಸ್ ಅಪ್ಲೋಡ್ ಆದಾಗ ನೀವು ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಷಯ ಕಲೆಕ್ಟಿವ್ ರೀಡಿಂಗ್ ಇರುತ್ತೆ. ಸೊ ಇಲ್ಲಿ ಯಾವುದೇ ಥರದ ಪೈಲ್ಸ್ ಇರೋದಿಲ್ಲ. ಸೊ ನಿಮ್ಮ ಪರಿಸ್ಥಿತಿಗೆ ಅಥವಾ ನೀವು ಏನೋ ಒಂದು ಗೈಡೆನ್ಸ್ ಹುಡುಕ್ತಾ ಇದ್ದರೆ, ಅಥವಾ ಕೆಲವೊಂದು ನೋವುಗಳು ಹೇಳ್ಕೊಂಡಿರೋ ನೋವುಗಳಿಗೆ, ಅಥವಾ ಏನೋ ಒಂದು ನಿಮ್ಮಲ್ಲಿ ಗೊಂದಲಗಳಿದೆ, ಭಯಗಳಿದೆ, ನಿಮ್ಮ ಜೊತೆನೇ ನೀವು ಎಲ್ಲೋ ಒಂದು ಕಡೆ ಗುದ್ದಾಡ್ತಾ ಇದ್ದೀರಾ, ಹಿಂಸೆ ಪಡ್ತಿದ್ದೀರಾ ಅಂದರೆ ಈ ಒಂದು ರೀಡಿಂಗ್, ಎನರ್ಜಿ ರೀಡಿಂಗ್ ನಿಮಗೋಸ್ಕರ ಇರುತ್ತೆ. ಸೊ ಎನರ್ಜಿ ರೀಡಿಂಗ್ ಅಂದಮೇಲೆ ಎನರ್ಜಿ ರೀಡಿಂಗ್ಸಲ್ಲಿ ಏನೇನು ಬರುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲ. ಸೊ ನೀವು ಕಾದು ನೋಡಬೇಕಾಗತ್ತೆ. ಸೊ ಇಡೀ ರೀಡಿಂಗ್ ನಿಮಗೆ ರೆಸೊನೇಟ್ ಆಯಿತು ಅಂದರೆ ಒಳ್ಳೆಯದು. ಕೆಲವೊಂದು ಭಾಗಗಳು ನಿಮಗೆ ರೆಸೊನೇಟ್ ಆಗಬಹುದು. ಸೊ ದಯವಿಟ್ಟು ಶಾಂತತೆಯಿಂದ, ಒಳ್ಳೆ ಮನಸ್ಸಿಂದ ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ನಿಮಗೆ ಕ್ಲೇಮ್ ಮಾಡ್ಕೋಬೇಕಾಗಿರೋ ಎನರ್ಜೀಸ್ನ ನೀವು ಕ್ಲೇಮ್ ಮಾಡ್ಕೊಬಹುದು. ಓಕೆ, ಸೊ ಕಮೆಂಟಲ್ಲಿ ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ನಾದನ ಕೇಳೋಣ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಲೈಫಲ್ಲಿ ಕೆಲವೊಂದು ಡಿಸ್ಟರ್ಬೆನ್ಸ್ಗಳು ನಡೀತಾ ಇರ್ಬೋದು, ಅಥವಾ ಯಾರೋ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರ್ಬೋದು. ಖಂಡಿತವಾಗ್ಲೂ ಆ ಡಿಸ್ಟರ್ಬೆನ್ಸ್ ನೀವು ತಗೋಬೇಕಾ, ಅದರ ಅವಶ್ಯಕತೆ ಇದೆಯಾ ಅನ್ನೋದನ್ನು ನೀವು ಯೋಚನೆ ಮಾಡಿ. ಓಕೆ, ಸೊ ಅದು ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರ್ಬೋದು, ಅಥವಾ ನೀವೇ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು, ಅಥವಾ ಏನೇ ಇರ್ಬೋದು, ಅದರ ಅವಶ್ಯಕತೆ ಇದೆಯಾ ಅನ್ನೋದನ್ನು ನೋಡಿ. ಆ್ಯಂಡ್ ಅದರ ಅವಶ್ಯಕತೆ ಇದೆ ಅಂದರೆ ಅದರಿಂದ ನೀವು ಯಾವ ರೀತಿಯ ಒಂದು ಫಲಿತಾಂಶ ಬೇಕು ಅನ್ನಿಸ್ತಾ ಇದೆ ಅದ್ರ ಕಡೆಯೂ ನೀವು ಆ್ಯಕ್ಷನ್ ತೊಗೊಳ್ಳಿ. ಓಕೆ, ನಿಮಗೆ ಅನ್ನಿಸ್ತಾ ಇದೆ ಇದರಲ್ಲಿ ಏನೂ ಫಲಿತಾಂಶ ಇಲ್ಲ, ನಾನು ಸುಮ್ಮನೆ ಅದನ್ನು ಓವರ್ ಥಿಂಕ್ ಮಾಡ್ತಾಯಿದ್ದೀನಿ, ಅಥವಾ ಇದನ್ನು ಸುಮ್ಮನೆ ಆಲೋಚನೆಗಳನ್ನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಬಿಟ್ಬಿಡಿ. ಖಂಡಿತವಾಗ್ಲೂ ನಿಮಗೆ ಏನು ಯೋಚನೆ ಮಾಡ್ತಿದೆ ಅದು ಕರೆಕ್ಟಾಗಿದೆ, ಅಥವಾ ಯಾರೋ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಬಾದರ್ ಆಗ್ತಾ ಇದೆ ಅಂದರೆ ಬಿಟ್ಬಿಡಿ. ಬೇರೆಯವ್ರು ನಿಮಗೆ ಬಾದರ್ ಮಾಡ್ತಾ ಇದ್ದಾರೆ ಅಂದರೆ ಅದು ನೀವು ತಗೊಳ್ಳೇಬಾರದು. ಓಕೆ, ಸೊ ವಿ ವಿಲ್ ಕಂಟಿನ್ಯೂ ನಮ್ಮ ಎನರ್ಜಿ ರೀಡಿಂಗ್, ಕಲೆಕ್ಟಿವ್ ಎನರ್ಜಿ ರೀಡಿಂಗ್ಸ್ಗೆ ಹೋಗೋಣ. ಸಾರಿ, ಓಕೆ, ಸ್ವಲ್ಪ ಹೊರಗಡೆ ಏನೋ ಕೆಲಸ ನಡೀತಾ ಇದೆ, ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ನಿಮಗೆ. ಓಕೆ, Nishara, angels, universe, please find number. I'm sorry. have it ಕಲೆಕ್ಟಿವ್ ರೀಡಿಂಗ್. ನನ್ನ ಕಲೆಕ್ಟಿವ್ಸ್ಗೆ ಎನರ್ಜಿ ರೀಡಿಂಗ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಏನು ಎನರ್ಜಿನ ಕೊಡೋಕ್ಕೆ ಇಷ್ಟಪಡ್ತೀರಾ? ಓಕೆ, ಆ್ಯಕ್ಷನ್, ಎಸ್. ಓಕೆ, 7th ಚಕ್ರ, ಆರ್ಕೇಂಜಲ್ ಯೂರಿಯಲ್, women holding a coin. Okay, women holding a heart. Okay, so ಇಲ್ಲಿ ಪ್ರಾಬಬಲಿ ನೀವು ದುಡ್ಡಿನ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ತುಂಬಾ ಸ್ಟ್ರಾಂಗ್ ಇದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಪ್ರೀತಿ ವಿಚಾರದಲ್ಲಿ, ರಿಲೇಷನ್ಶಿಪ್ ವಿಚಾರದಲ್ಲಿ, ಅಥವಾ ಕೇರಿಂಗ್, ಅಫೆಕ್ಷನ್ ವಿಚಾರದಲ್ಲಿ ನಿಮಗೆ ಇಲ್ಲಿ ಆ್ಯಕ್ಷನ್ ತಗೊಳ್ಳೋ ಅವಶ್ಯಕತೆ ಇದೆ. ಸೊ ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿಯರ ಜೊತೆ ನಿಮ್ಮ ಬಾಂಧವ್ಯಗಳಾಗಿರ್ಬೋದು, ಅಥವಾ ಯಾರೇ ಇರ್ಬೋದು,
ಇಲ್ಲಿ ನೀವು ಮಾತಾಡೋ ಅವಶ್ಯಕತೆ ಇದೆ. ಸೊ ನಿಮಗೆ ಮನಸ್ಸಿಗೆ ಏನು ಬರುತ್ತೋ ಅದನ್ನು ನೀವು ಮಾತಾಡಿ. ಆ್ಯಂಡ್ ನಿಮಗೆ ಯಾರ ಬಗ್ಗೆನಾರ ಪ್ರೀತಿ ಇದ್ದರೆ ಅದನ್ನು ಹೇಳ್ಕೊಳ್ಳಿ. ಓಕೆ, ಬಿಕಾಸ್ ನಿಮ್ಮ ಗಟ್ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿ ಆ್ಯಕ್ಷನ್ ತಗೊಳ್ಳೋಕ್ಕೆ ಹೇಳ್ತಾ ಇದೆ. ಓಕೆ, ಸೊ ನೀವು ನಿಮ್ಮ ಗಟ್ ಫೀಲಿಂಗ್ನ ಫಾಲೋ ಮಾಡಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೀವು ಯಾವಾಗ ನಿಮ್ಮ ಗಟ್ ಫೀಲಿಂಗ್ನ ಆ್ಯಕ್ಷನಿಗೆ ತೊಗೊತಿರೋ, ಖಂಡಿತ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಯಾವುದೇ ಥರದ ರಿಲೇಷನ್ಶಿಪ್ ಆಗಿರ್ಬೋದು, ಅದು ಹೀಲ್ ಆಗುತ್ತೆ. ಆ್ಯಂಡ್ ನೀವು ಆ್ಯಕ್ಷನ್ ಏನು ತೊಗೋಬೇಕಾಗಿದೆ, ಹೀಲರ್ಸ್ ಆಫ್ ಏಜಸ್, ನೀವು ಯಾವುದೋ ಒಂದನ್ನು ಹೀಲ್ ಮಾಡ್ಕೋಬೇಕಾಗಿದೆ. ಆ ವ್ಯಕ್ತಿ ನಿಮ್ಮ ಬೌಂಡ್ರೀಸಿಂದ ಹೊರಗಿದ್ದಾರೆ, ಅವರು ಸರಿ ಹೋಗೋದಿಲ್ಲ ಅಥವಾ ಮಾತಾಡಿ ಸರಿ ಹೋಗಲ್ಲ ಅಂದರೆ ನೀವು ಅದನ್ನು ಎನರ್ಜೆಟಿಕಲಿ ಕಟ್ ಮಾಡಬೇಕಾಗತ್ತೆ. ನಿಮ್ಮ ಮತ್ತು ಅವರ ಕಾಟ್ಸ್ನ ಕಟ್ ಮಾಡಬೇಕಾಗತ್ತೆ. ಓಕೆ, ಸೊ ದಯವಿಟ್ಟು ನೀವು ಒಂದು ಕಡೆ ಕೂತು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ನಿಮ್ಮ ಇಬ್ಬರ ಮಧ್ಯದಲ್ಲಿ ಇರೋ ಕೆಲವೊಂದು ಘರ್ಷಣೆಗಳಿರ್ಬೋದು, ಸಂಘರ್ಷಣೆಗಳಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನೀವಿಬ್ಬರ ಮಧ್ಯದಲ್ಲಿ ಕೆಲವೊಂದು ಇನ್ಕಂಪ್ಲೀಟ್ ವಿಚಾರಗಳಿರಬಹುದು, ಅದನ್ನು ಯೋಚನೆ ಮಾಡಿ ಆ್ಯಂಡ್ ಆ ಕಾರ್ಡ್ಸ್ನ ಕಟ್ ಮಾಡಿ. ಓಕೆ, ಸೊ ನೀವು ಯಾವಾಗ ಅದನ್ನು ರಿಲೀಸ್ ಮಾಡ್ತೀರಾ, ಖಂಡಿತ ನಿಮ್ಮ ಲೈಫಲ್ಲಿ ದುಡ್ಡಿನ ಸುರಿಮಳೆ ಇದೆ, ಆ್ಯಂಡ್ ಪ್ರೀತಿಯ ಸುರಿಮಳೆ ಇದೆ, ಆ್ಯಂಡ್ ಹೀಲ್ ಆಗೋದು ಖಂಡಿತ ಇದೆ. ಆ್ಯಂಡ್ ಇಫ್ ಅಟ್ ಆಲ್ ನಿಮಗೆ ಯಾವುದೇ ಒಂದು ಆ್ಯಂಗ್ಸೈಟಿ ಕಾಡ್ತಾ ಇದೆ ಅಥವಾ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಖಂಡಿತ ಒಬ್ಬ ಒಳ್ಳೆ ಡಾಕ್ಟರ್ನ ಅಥವಾ ಸೈಕಾಲಜಿಸ್ಟ್ನ ಅಪ್ರೋಚ್ ಮಾಡಿ. ಖಂಡಿತ ನಿಮ್ಮ ಮಾತುಗಳನ್ನು ಹೇಳ್ಕೊಳ್ಳಿ ಆ್ಯಂಡ್ ಆ ಬ್ಲಾಕೇಜಸ್ನ ತೆಗೀರಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ದಯವಿಟ್ಟು ನಿಮ್ಮ ಎನರ್ಜಿಯಲ್ಲಿ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇರೋ ಕಾರಣ ನೀವು ನಿಮ್ಮ ಹೆಲ್ತ್, ನಿಮ್ಮ ಮೆಂಟಲ್ ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡಿ. ಈವನ್ ಸೇಮ್ ವಿತ್ ದ ಮನಿ ಆಲ್ಸೋ. ಸೊ ನೀವು ಆ್ಯಕ್ಷನ್ ತೊಗೊಬೇಕಾಗಿದೆ. ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಪ್ರೀತಿ ವಿಚಾರದಲ್ಲಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ ವಿಚಾರದಲ್ಲಾಗಿರ್ಬೋದು, ನೀವು ಆ್ಯಕ್ಷನ್ ತೊಗೊಂಡು ಹೀಲ್ ಮಾಡ್ಕೋಬೇಕಾಗಿದೆ. ಓಕೆ, ಸೊ ನೋಡೋಣ ಇನ್ನೇನು ಬರ್ತಾ ಇದೆ ನಿಮ್ಮ ಎನರ್ಜಿಯಲ್ಲಿ. ವಿಘ್ನೇಶ್ವರ ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್, ಕಲೆಕ್ಟಿವ್ಸ್ ಅವರಿಗೆ ಎನರ್ಜಿ ರೀಡಿಂಗ್ ಏನಿದೆ ದಯವಿಟ್ಟು ತಿಳಿಸಿ. ಅವರ ಎನರ್ಜಿ ರೀಡಿಂಗ್ಸ್ ಏನಿದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಶ್ರೀಕೃಷ್ಣ? ಓಕೆ, ಅಡ್ವೆಂಚರ್ 55, ಸಿಂಕ್ರೊನಸಿಟೀಸ್, ಓಕೆ, ಸೆಲ್ಫ್ ಲವ್. ಓಕೆ, ಸೊ ಇಲ್ಲಿ ಅಡ್ವೆಂಚರ್ ಅಂದರೆ ನಿಮ್ಮ ಲೈಫಲ್ಲಿ ಕೆಲವೊಂದನ್ನು ನೀವು ತುಂಬ ಸ್ಟ್ರಾಂಗಾಗಿ ಕೆಲವೊಂದರ ಮೇಲೆ ರಿಸ್ಕ್ ತಗೋಬೇಕು ಅಂತಿದ್ದೀರಾ, ಏನೋ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಎಲ್ಲವನ್ನು ಮಾಡಬೇಕು ಅಂತಿದ್ದೀರಾ. ಆ್ಯಂಡ್ ಅದಕ್ಕೆ ನಿಮಗೆ ಸಿಂಕ್ರೊನಸಿಟೀಸ್ ತುಂಬಾ ಕಾಣಿಸ್ತಾ ಇದೆ. ಅಂದರೆ ಪ್ರಾಬಬಲಿ ನೀವು ಯೂನಿವರ್ಸಿಗೆ, ಬ್ರಹ್ಮಾಂಡಕ್ಕೆ ಏನೋ ಒಂದು ಪ್ರಶ್ನೆ ಕೇಳ್ಬೋದು, ಆಯಿತಾ? ಸೊ ಆ ಪ್ರಶ್ನೆಗೆ ನನಗೆ ಈ ರೀತಿ ಇವತ್ತು ನನಗೆ ಒಂದು ಕುದುರೆ ಕಾಣಿಸ್ಬೇಕು, ಅಥವಾ ಒಂದು ರ್ಯಾಬಿಟ್ ಕಾಣಿಸ್ಬೇಕು, ಅಥವಾ ಏನೋ ಒಂದು ರೀತಿಯಲ್ಲಿ ನಂಬರ್ಸ್ಗಳು ಕಾಣಿಸ್ಬೇಕು ಅಂದರೆ ಖಂಡಿತ ದೇವರು ನಿಮಗೆ ಆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಲೈಫ್ ಎಲ್ಲೋ ಒಂದು ಕಡೆ 360 ಡಿಗ್ರೀಸ್ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಎಲ್ಲೋ ಯಾವುದೋ ಒಂದು ರೀತಿಯಲ್ಲಿ ನೀವು ಸ್ಟಕ್ ಆಗಿರಬಹುದು, ಅಥವಾ ಏನೋ ಭಯದಲ್ಲಿ ನೀವು ಹಿಂಜರಿತಾ ಇರ್ಬೋದು, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ಸೆಲ್ಫ್ ಲವ್ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಮಲ್ಲಿ ನಿಮಗೋಸ್ಕರ ಟೈಮ್ ತೆಗೆದಲೇ ಇರ್ಬೋದು, ನಿಮಗೋಸ್ಕರ ನೀವು ಹೊಗಳ್ಕೊಂಡಲೇ ಇರ್ಬೋದು, ಸೊ ನಿಮಗೋಸ್ಕರ ನಿಮ್ಮ ಕೆಲಸದ ಬಗ್ಗೆ ನೀವು ಹೈಲೈಟೇ ಮಾಡ್ದಲೇ ಇರ್ಬೋದು. ತುಂಬ ಸತಿ ಏನಾಗುತ್ತೆ ಅಂದರೆ ಲೌಡಾಗಿರೋರ ಬಗ್ಗೆನೇ ಜನ ಜಾಸ್ತಿ ಮಾತಾಡೋದು. ತುಂಬ ಸಾಫ್ಟಾಗಿ ಸಟಲ್ಲಾಗಿ ಅವ್ರ ಪಾಡಿಗೆ ಅವ್ರ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡು, ಆಮೇಲೆ ಅಪೇಕ್ಷಣೆ ಪಡೆದೇ ಇರೋರನ್ನ ಯಾರೂ ಸಹ ನೆನಪು ಮಾಡಿಕೊಳ್ಳೋದಿಲ್ಲ. ಓಕೆ, ಅದನ್ನು ನಾವು ಸುತ್ತಮುತ್ತ ತುಂಬ ನೋಡಿರ್ತೀವಿ. ಯಾಕಂದರೆ ಅವರು ಮೆತ್ತಗಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಅವ್ರನ್ನೇ ಅವ್ರು ಹೊಗಳ್ಕೋದಿಲ್ಲ, ಅಥವಾ ಅವ್ರ ಬಗ್ಗೆನೇ ಅವರು ಜಾಸ್ತಿ ಹೀರೋಯಿಸಮ್ ತೋರಿಸಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ನೆಗ್ಲೆಕ್ಟ್ ಆಗ್ತಾರೆ, ಆ್ಯಂಡ್ ಕೆಲವರು ಹೈಲೈಟ್ ಆಗ್ತಾರೆ. ಸೊ ಹಾಗಾಗಿ ನೀವು ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ,
ಆ್ಯಂಡ್ ಅಪ್ರಿಷಿಯೇಟ್ ಮಾಡಿ. ಆ್ಯಂಡ್ ತುಂಬ ಜನ ಪ್ರಾಬಬಲಿ ಸೆಲ್ಫ್ ಲವ್ವನ್ನು ತೀರಾನು ಆಬ್ಸೆಷನ್ ಅಂದ್ಕೊಂಡ್ಬಿಡ್ತಾರೆ ಅವ್ರ ಬಗ್ಗೆ. ಅದೆಲ್ಲ ಸೆಲ್ಫ್ ಲವ್. ಸೊ ಸೆಲ್ಫ್ ಲವ್ ಏನು ಹೇಳುತ್ತೆ ಅಂದರೆ, ನಿಮಗೆ ನೀವು ಒಳ್ಳೆ ಕ್ವಾಲಿಟಿ ಟೈಮ್ ಕೊಡಿ. ಪ್ರಾಬಬಲಿ ನೀವು ಕೂಡ ಯಾರ ಜೊತೆನಾರ ನಿಮ್ಮ ಸಂಬಂಧಗಳನ್ನು ಸರಿ ಮಾಡ್ಕೊಬೇಕಾ, ಸರಿ ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಜೊತೆ ಯಾರನ್ನ 10-10 ನೋಡಿದೆ ನಾನು. ಸೊ ನಿಮ್ಮ ಜೊತೆ ಯಾರ್ದಾರ ಏನೋ ಮಾತುಕತೆ ನಿಂತಿದೆ, ಅಥವಾ ಆರ್ಗ್ಯುಮೆಂಟ್ಸ್ ಆಗಿದೆ, ಅಥವಾ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಕೂಡ ಸೆಲ್ಫ್ ಲವ್. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನಾವು ತಪ್ಪು ಮಾಡದೇ ಇದ್ರೂ ನಮ್ಮ ಮನಸ್ಸಲ್ಲಿ ಕೊರೀತಿರುತ್ತೆ, ನಾವು ಅವ್ರಿಗೆ ಏನು ಮಾಡಿದ್ವಿ, ಯಾಕೆ ಅವ್ರು ನಮ್ಮನ್ನು ಚುಚ್ಚು ಮಾತಾಡಿದ್ರು ಅನ್ನೋದೇ ನಮಗೆ ಹಿಂಸೆ ಆಗ್ತಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ತುಂಬ ಈಸಿಯಾಗಿ ಕಾಣಿಸುತ್ತೆ ಕೆಲವರು ಅದರ ಅರ್ಹತೆಯೇ ಇರೋದಿಲ್ಲ ಅನ್ನೋದು. ಸೊ ಅಂಥವ್ರನ್ನ ನಾವು ದೂರ ಇಟ್ಟಿರ್ತೀವಿ, ಆಯಿತಾ. ಸೊ ನಿಮ್ಮ ಸೆಲ್ಫ್ ಲವ್ ಯಾವ ಥರ ಇರಬೇಕು ಅನ್ನೋದು ನಿಮ್ಮ ಪರಿಸ್ಥಿತಿಗೆ ತಕ್ಕನಂಗೆ ನೀವು ನೋಡಬೇಕಾಗಿದೆ. ಓಕೆ. ಸೊ ಸಿಂಕ್ರೊನಿಸಿಟೀಸ್ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತದೆ, ಕಮ್ಯುನಿಟಿ. ಸೊ ಇಲ್ಲಿ ಸಿಂಕ್ರೊನಿಸಿಟೀಸ್ ಅಂದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಏನೋ ನಡೀತಿರಬಹುದು. ಆ್ಯಂಡ್ ನಿಮಗೆ ಅನಿಸ್ತಾ ಇರ್ಬೋದು, ಎಲ್ಲೋ ಒಂದು ಕಡೆ ನಾನು ಇದನ್ನು ಯೋಚನೆ ಮಾಡಿದ್ದೆ ಅಲ್ಲ, ಈ ರೀತಿ ಒಂದು ಜೀವನ ಇರಬೇಕು, ಅಥವಾ ಈ ರೀತಿ ಒಂದು ಜಾಬ್ ಇರಬೇಕು, ಮನೆ ಇರಬೇಕು, ಅಥವಾ ಸಂಬಂಧಗಳಿರಬೇಕು ಅಂತ ಅದು ಆಗ್ತಾಯಿದೆ. ಆ್ಯಂಡ್ ಕಮ್ಯುನಿಟಿ, ಫ್ರೆಂಡ್ಸ್ ಇರ್ಬೋದು, ಅಥವಾ ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಅದೆಲ್ಲವೂ ನಿಮ್ಮ ಕೈಗೆ ಸೇರ್ತಾ ಇದೆ ಅನ್ನೋ ಒಂದು ಸೂಚನೆಗಳನ್ನು ದೇವರು ಕೊಡ್ತಾ ಇದ್ದಾನೆ. ಓಕೆ. ಸೊ ದಯವಿಟ್ಟು ಆ ಸಿಂಕ್ರೊನಿಸಿಟೀಸ್ನ ಕ್ಯಾಚ್ ಮಾಡಿ ಅದನ್ನು ಇಗ್ನೋರ್ ಮಾಡಬೇಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ಸ್ಟ್ರಾಂಗ್ ಕಮ್ಯುನಿಟಿನ ಸೇರ್ತಾ ಇದ್ದೀರಾ. ಓಕೆ. ಸೊ ಅಡ್ವೆಂಚರ್, ಓ ಮೈ ಗಾಡ್, ಅಪ್ರಿಸಿಯೇಷನ್, ರೆಸ್ಟ್ ಆ್ಯಂಡ್ ರಿಜುವಿನೇಷನ್. ಸೊ ನೀವು ಸಾಕಷ್ಟು ರೆಸ್ಟನ್ನು ತಗೊಳ್ಳಿ. ಸೊ ಅಗೇನ್ ಕಮ್ಸ್ ಅಂಡರ್ ಸೆಲ್ಫ್ ಲವ್. ಮೆಡಿಟೇಷನ್ ಮಾಡಿ. ರಿಜುವಿನೇಷನ್ ಅಂದರೆ ಬರೀ ಮೆಡಿಟೇಷನ್ ಒಂದೇ ಬರೋದಿಲ್ಲ. ಪ್ರಾಬಬಲಿ ನಿಮ್ಮ ಡಯೆಟ್ ಆಗಿರ್ಬೋದು, ಅಥವಾ ನೀವು ನಿಮ್ಮ ರುಟೀನ್ ಆಗಿರ್ಬೋದು, ಅಥವಾ ಏನೋ ಒಂದು ಕಲಿಯೋದಾಗಿರ್ಬೋದು, ಅಥವಾ ನಿಮಗೋಸ್ಕರ ನಿಮ್ಗೇನು ಖುಷಿ ಸಿಗುತ್ತೋ, ನೀವು ಹೊರಗೆ ಹೋಗಿ ಬ್ಯಾಡ್ಮಿಂಟನ್ ಆಡಬೇಕು, ಯಾರ ಜೊತೆನೋ ಟೈಮ್ ಸ್ಪೆಂಡ್ ಮಾಡಬೇಕು, ಇದೆಲ್ಲವೂ ಸಹ ಬರುತ್ತೆ. ಸೊ ನೀವು ಏನೋ ಒಂದು ಒಳ್ಳೆ ಹ್ಯಾಬಿಟ್ಸ್ ಇತ್ತು ನಿಮಗೆ, ಈಗ ಅದನ್ನು ಮಾಡ್ತಿಲ್ಲ. ಸೊ ಖಂಡಿತ ಆ ಹ್ಯಾಬಿಟ್ಸ್ನ ನೀವು ಮತ್ತೆ ಶುರು ಮಾಡ್ಕೋಬಹುದು. ಸೊ ಒಳ್ಳೆ ಹ್ಯಾಬಿಟ್ಸ್ನ. ಓಕೆ. ಸೊ ಅದನ್ನು ನೀವು ತಗೊಳ್ಳಿ. ಆ್ಯಂಡ್ ಅಪ್ರಿಸಿಯೇಷನ್ ಬರ್ತಾಯಿದೆ. ಸೊ ನೀವೇನೇ ಮಾಡಿದ್ರೂ ತುಂಬ ಜನ ನಿಮ್ಮ ಕೆಲಸನ ನೋಡ್ತಾ ಇದ್ದಾರೆ ಆ್ಯಂಡ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆ. ಸೊ ಸೆಲ್ಫ್ ಲವ್, ಫೈನಾನ್ಷಿಯಲ್ ಕನ್ಸ್ಟ್ರೇನ್. ಓಕೆ ಓಕೆ ಓಕೆ. ಸೊ ನಿಮಗೆ ಇಲ್ಲಿ ಸೆಲ್ಫ್ ಲವ್ ಬೇಸಿಕಲಿ ಏನಕ್ಕೆ ಬಂದಿದೆ ಅಂದರೆ, ನೀವು ನಿಮ್ಮ ಲೈಫಲ್ಲಿ ದುಡ್ಡನ್ನು ತುಂಬಾ ನೆಗೆಟಿವ್ ಆಗಿ ನೋಡ್ತಾ ಇದ್ದೀರಾ. ಓಕೆ. ಸೊ ನೀವು ಎಲ್ಲರೂ ದುಡ್ಡನ್ನು ಪ್ರೀತಿಸ್ತಾರೆ, ಆಯಿತಾ. ಸೊ ಕೆಲವರು ಅದನ್ನು ತುಂಬ ಆಬ್ಸೆಷನ್ನಾಗೂ ತೊಗೊತಾರೆ, ಆ್ಯಂಡ್ ತುಂಬ ಕ್ಯಾಶುವಲಾಗೂ ತೊಗೊಳ್ಳೋರು ಇದ್ದಾರೆ, ಆ್ಯಂಡ್ ತುಂಬ ಅಸರಡೆಯಾಗಿ ತೊಗೊಳ್ಳೋರು ಇದ್ದಾರೆ. ಬಟ್ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ನಿಮಗೆ ಪೆಟ್ಟು ಬೀಳ್ತಾ ಇದೆ ಅಂದರೆ ಅದು ಓನ್ಲಿ ಬಿಕಾಸ್ ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇಲ್ಲದೆ ಇರೋ ಕಾರಣ. ನಿಮಗೋಸ್ಕರ ನೀವು ದುಡ್ಡನ್ನು ಖರ್ಚು ಮಾಡ್ತಾ ಇಲ್ಲ, ನಿಮಗೋಸ್ಕರ ನೀವೇನು ತೊಗೊತಾ ಇಲ್ಲ. ನಿಮ್ಮ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ನೀವೇನು ಮಾಡ್ಕೊತಾನೆ ಇಲ್ಲ. ಒಂದು ಸಣ್ಣ ನೇಲ್ ಪಾಲಿಷ್ ತೊಗೊಳೋಕ್ಕೂ ನೀವು ಹಿಂದೆ ಮುಂದೆ ಮಾಡ್ತೀರಾ, ಅಥವಾ ಕಂಜೂಸ್ತನ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಈ ಕೂಡಲೇ ಬಿಟ್ಬಿಡಿ. ಸೊ ನೀವು ಆ ಕಂಜೂಸ್ತನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಜಾಸ್ತಿ ಆಗುತ್ತೆ. ಸೊ ಕಂಜೂಸ್ತನ ಬಿಟ್ಟು ಎಲ್ಲಿ ಖರ್ಚು ಮಾಡಬೇಕೋ ಮಾಡಿ. ಸಮ್ಟೈಮ್ಸ್ ನಾವು ಎಷ್ಟು ಕಂಜೂಸ್ ಆಗ್ತೀವಿ ಅಂದರೆ, ನಮಗದು ಹರ್ಟ್ ಆಗ್ತಾಯಿದ್ರು, ನೋವು ಆಗ್ತಾಯಿದ್ರು, ಅಥವಾ ಅದನ್ನು ಬೇಕೇ ಬೇಕು ಅಂದ್ರೂ ನಾವು ಅದನ್ನು ತೊಗೊಳ್ಳಿಕ್ಕೆ ಹೋಗೋದಿಲ್ಲ. ಆ್ಯಂಡ್ ಕೆಲವೊಂದು ಸತಿ ಕಂಜೂಸ್ತನ ಹೇಗಿರುತ್ತೆ ಅಂದರೆ, ನಮ್ಮ ಹತ್ರ ಇದ್ರೂ ನಾವು ಅದನ್ನು ಖರ್ಚು ಮಾಡೋದಿಲ್ಲ, ನಮಗೋಸ್ಕರನೂ ಮಾಡೋದಿಲ್ಲ, ಬೇರೆಯವ್ರಿಗೋಸ್ಕರನೂ ನಾವು ಮಾಡೋದಿಲ್ಲ. ಸೊ ದಯವಿಟ್ಟು ಅದನ್ನು ಬಿಟ್ಟು ಹಾಕಿ ಆ್ಯಂಡ್ ಕೂಡಿಟ್ಟಿರಿ. ಸೇವ್ ಮಾಡಿ, ಮನಿ ಸೇವ್ ಮಾಡಬೇಡಿ ಅಂತ ಹೇಳೋದಿಲ್ಲ, ಬಟ್ ಎಲ್ಲಿ ಅವಶ್ಯಕತೆ ಇದೆ ನಿಮಗೋಸ್ಕರ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಖರ್ಚು ಮಾಡಿ. ಒಳ್ಳೆ ಬಟ್ಟೆ ತೊಗೊಳ್ಳಿ. ಆ್ಯಂಡ್ ತುಂಬ ಬ್ರ್ಯಾಂಡೆಡ್ ಬಟ್ಟೆನೇ ತೊಗೋಬೇಕು ಅಂತ ಏನೂ ಇಲ್ಲ. ಸೊ ನಿಮ್ಮ ಮರ್ಯಾದೆಗೆ ತಕ್ಕನಂಗೆ ನಿಮಗೆ ಯಾವ ರೀತಿ ಬಟ್ಟೆಗಳು ಸರಿ ಅನಿಸುತ್ತೋ ಅದನ್ನು ತಗೊಳ್ಳಿ. ಅಥವಾ ನಿಮಗೇನೋ ಒಂದು ಕಲಿಬೇಕು ಅನಿಸ್ತಾ ಇದೆಯೋ ಅದ್ರ ಕಡೆ ಗಮನ ಕೊಡಿ. ಸೊ ಎಲ್ಲವನ್ನೂ ನೀವು ಪ್ರೀತಿಸೋಕ್ಕೆ ಶುರು ಮಾಡಿದಾಗ ನಿಮ್ಮ ಲೈಫಲ್ಲಿ ದುಡ್ಡಿನ ಫ್ಲೋ ಕಟ್ ಆಗೋದಿಲ್ಲ. ಓಕೆನಾ? ಕಟ್ ಸೊ ನೈಸ್.
ಇನ್ನೇನೋ ಇದೆ ಅಂತೆ ನಿಮಗೆ. ಓ ಮೈ ಗಾಡ್, ಸ್ಟಾರ್ಮ್ ವಾರ್ನಿಂಗ್. ಓಕೆ, ಸೊ ಎನರ್ಜೀಸ್ ನಿಮ್ಮನ್ನು ವಾರ್ನ್ ಕೂಡ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಈ ಸ್ಟಾರ್ಮ್ ವಾರ್ನಿಂಗ್ ಏನಿದೆ ಅನ್ನೋದು. ಬ್ಲಾಸಮಿಂಗ್ ಅಬಂಡೆನ್ಸ್, ಅ ಥಿಂಕಿಂಗ್ ವುಮೆನ್. ಓಕೆ, ಓಕೆ. ಸಿ, ಪ್ರಾಬಲಿ ನಿಮ್ಮ ಲೈಫಿಂದ ಯಾವುದೋ ಒಂದು ಕನೆಕ್ಷನ್ ಹೋಗಬಹುದು. ಓಕೆ, ತುಂಬ ಕೇರಿಂಗ್ ಕನೆಕ್ಷನ್ ಇರ್ಬೋದು ಇದು, ಅಥವಾ ಇದು ಹೋಗಿರಬಹುದು. ಓಕೆ, ಸೊ ತುಂಬ ಜನಕ್ಕೆ ಇದು ಹೋಗೋದ್ರಲ್ಲಿದೆ ಆ್ಯಂಡ್ ತುಂಬ ಜನಕ್ಕೆ ಇದು ಹೋಗಿದೆ. ಓಕೆ, ಸೊ 50-50% ಇದೆ ಇಲ್ಲಿ. ಸೊ ಪ್ರಾಬಬಲಿ ನೀವು ನಿಮಗೆ ಇಲ್ಲಿ ವಾರ್ನಿಂಗ್ ಏನಿದೆ ಅಂತ ಹೇಳಿದ್ರೆ, ತುಂಬಾ ಕನೆಕ್ಷನ್ಸಲ್ಲೇ ಉಳ್ಕೊಬೇಡಿ. ಬಿಕಾಸ್ ಬ್ಲಾಸಮಿಂಗ್ ಆ್ಯಂಡ್ ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಒಳ್ಳೆ ಟೀಚರ್ ಆಗಿರ್ಬೋದು, ಒಳ್ಳೆ ವ್ಯಕ್ತಿಗಳಾಗಿರ್ಬೋದು, ಹೆಲ್ಪ್ ಮಾಡೋರಾಗಿರ್ಬೋದು, ಅಥವಾ ಫ್ರೆಂಡ್ಸ್ಗಳಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ನಿಮ್ಮ ಹೆಲ್ಪಿಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೋ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ, ನಿಮ್ಮ ಲೈಫಲ್ಲಿ ಏನೋ ಒಂದು ರೀತಿಯಲ್ಲಿ ಅಬಂಡೆನ್ಸ್ ಬರ್ತಾ ಇದೆ. ಸೊ ನಿಮ್ಮ ಸ್ಟ್ರ್ಯಾಟಜಿನ ಯೂಸ್ ಮಾಡಿ ಆ್ಯಂಡ್ ಬ್ಯಾಲೆನ್ಸ್ ಮಾಡಿ. ನಿಮ್ಮ ಪ್ರೀತಿ ಹಾಗೂ ನಿಮ್ಮ ದುಡ್ಡು, ನಿಮ್ಮ ಕನೆಕ್ಷನ್ಸ್ನ ಬ್ಯಾಲೆನ್ಸ್ ಮಾಡಿ. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನೀವು ಬರೀ ರಿಲೇಷನ್ಶಿಪ್ಪಿಗೆ ಮಹತ್ವ ಕೊಟ್ರಿ, ಈ ಅಬಂಡೆನ್ಸ್ನ ಅಥವಾ ಡೋರ್ ಟು ವ್ಯಾಲ್ಯೂ, ಏಂಜಲ್ ಆಫ್ ಲವ್ನ ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ, ನೀವು ಯಾರಿಗೋಸ್ಕರ ಇಷ್ಟು ಅಟೆನ್ಷನ್ನ ಕೊಡ್ತಾ ಇದ್ದೀರಾ ಅಲ್ಲೂ ನೀವು ಕಳ್ಕೊತೀರಾ ಆ್ಯಂಡ್ ಈ ಸಂದರ್ಭನೂ ನೀವು ಕಳ್ಕೊತೀರಾ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಕೇರಿಂಗ್ ಕನೆಕ್ಷನ್ಸ್ ಹೌದು, ಬಟ್ ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಓಕೆ, ಇನ್ ಆ್ಯಂಡ್ 22 ಎಕ್ಸಾಕ್ಟ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ನಿಮ್ಮಲ್ಲಿರೋ ಒಂದು ಎನರ್ಜಿ ಹಾಗೂ ಯಾಂಗ್ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡಿ. ಆ್ಯಂಡ್ ಖಂಡಿತ ಈ ಆಪರ್ಚುನಿಟಿನೂ ನಿಮ್ದಾಗಿಸ್ಕೊಳ್ಳಿ, ಪ್ರೀತಿನೂ ನಿಮ್ದಾಗಿಸ್ಕೊಳ್ಳಿ, ಕನೆಕ್ಷನ್ನು ನಿಮ್ದಾಗಿಸ್ಕೊಳ್ಳಿ. ಯಾವುದನ್ನು ಬಿಡಬೇಡಿ. ಬಿಕಾಸ್ ಇಲ್ಲಿ ವಾರ್ನಿಂಗ್ ಏನಿದೆ ಅಂದರೆ, ಒಂದನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಒಂದ್ರ ಜೊತೆ ಪ್ರೀತಿ, ಅಬಂಡೆನ್ಸ್, ದುಡ್ಡು ಎಲ್ಲನೂ ಕಳ್ಕೊತೀರಾ, ನಿಮ್ಮ ಫ್ರೀಡಮ್ಮು ಕಳ್ಕೊತೀರಾ. ಓಕೆ, ಸೊ ಇರಬಹುದು ಇದು ಒಂದು ಕೇರಿಂಗ್ ಕನೆಕ್ಷನ್ ಇರಬಹುದು, ಬಟ್ ಅದರ ಸ್ಥಾನಮಾನ ಎಲ್ಲಿದೆಯೋ ಅಲ್ಲಿದೆ ಅಷ್ಟೇ. ಓಕೆ, ತುಂಬ ಜನಕ್ಕೆ ಈ ಕೇರಿಂಗ್ ಕನೆಕ್ಷನ್ನು ಇಟ್ಸ್ ನಾಟ್ ಅ ಕೇರಿಂಗ್ ಕನೆಕ್ಷನ್. ಓಕೆ, ಇಟ್ ಈಸ್ ಅ ಡಿಸೀಟ್. ನಿಮಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿಗೋಸ್ಕರ ನಾನು ಕೆರಿಯರ್ನ ಬಿಟ್ಬಿಡ್ತೀನಿ, ಪ್ರಮೋಷನ್ನ ಬಿಟ್ಬಿಡ್ತೀನಿ, ಟ್ರಾನ್ಸ್ಫರ್ನ ಬಿಟ್ಬಿಡ್ತೀನಿ ಅಂದರೆ ನೋ. ಓಕೆ, ಬಿಕಾಸ್ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಏನು ಕೇರಿಂಗ್ ತೋರಿಸ್ತಾ ಇದ್ದಾರೆ, ಇಟ್ಸ್ ನಾಟ್ ಕಂಪ್ಲೀಟ್ಲಿ ಅ ಕೇರಿಂಗ್, ಇಟ್ಸ್ ಅ ಡಿಸೀಟ್, ಮೋಸ. ಓಕೆ, ಸೊ ಬಿ ಕೇರ್ಫುಲ್. ಹಾಗಾಗಿ ಇದು ಸ್ಟಾರ್ಮ್ ವಾರ್ನಿಂಗ್ ಬರ್ತಾಯಿತ್ತು. ಆ್ಯಂಡ್ ಮತ್ತೆ ನನಗೆ ಈ ಕಾರ್ಡ್ಸಿಂದನೇ ಮೆಸೇಜ್ನ ತೆಗೀಲಿಕ್ಕೆ ಪ್ರಾಬಬಲಿ ವಿಘ್ನೇಶ್ವರ ಹಾಗೂ ಕೃಷ್ಣನೇ ಹೇಳಿದ್ದಾರೆ. ಸೊ ಪ್ಲೀಸ್ ತುಂಬ ಗಮನ ಕೊಡಿ. ನೀವು ಯಾರಿಗೋಸ್ಕರ ಏನನ್ನು ತ್ಯಾಗ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ವೆರಿ ಕೇರ್ಫುಲ್. ಬಿಕಾಸ್ ನಿಮ್ಮ ಲೈಫಲ್ಲಿ ಅಬಂಡೆನ್ಸು, ಪ್ರೀತಿ, ಫ್ರೀಡಮು ಎಲ್ಲ ಸಿಗ್ತಾ ಇದೆ. ಯಾವುದೋ ಒಂದು ಕೇರಿಂಗ್ ಕನೆಕ್ಷನ್ ಇದೆ ಅಂದ್ಕೊಂಡು ನೀವು ಅಂದ್ಕೊಂಡಿದ್ದೀರಾ ಅಷ್ಟೇ, ಬಟ್ ಇಟ್ಸ್ ನಾಟ್ ದ ಟ್ರೂತ್. ಓಕೆ, ಸೊ ಬಿ ಕೇರ್ಫುಲ್. ಓಕೆನಾ, ಆಗೋಣ ನೆಕ್ಸ್ಟ್. ವಿಘ್ನೇಶ್ವರ ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ದಯವಿಟ್ಟು ನನ್ನ ಕಲೆಕ್ಟಿವ್ಸ್ಗೆ ಎನರ್ಜಿ ರೀಡಿಂಗ್ ಏನನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಏನು ಮೆಸೇಜ್ನ ಕೊಟ್ಟು ಇಷ್ಟಪಡ್ತೀರಾ ನನ್ನ ಕಲೆಕ್ಟಿವ್ಸ್ಗೆ? ದಯವಿಟ್ಟು ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಗೋಲ್ಡನ್ ಆಪರ್ಚುನಿಟೀಸ್. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಡೋರ್ಸ್ ಆರ್ ಓಪನಿಂಗ್. ಡೋರ್ ಟು ವ್ಯಾಲ್ಯೂ, ಇಂಪಾರ್ಟೆಂಟ್ ಡೋರ್ಸ್ ಆರ್ ಓಪನಿಂಗ್ ಫಾರ್ ಯು ರೈಟ್ ನೌ. ವಾಕ್ ಥ್ರೂ ದೆಮ್. ಯಾಕಂದರೆ
ಈ ಒಂದು ಆಪರ್ಚುನಿಟಿ ಇದು ಲೈಫ್ ಟೈಮ್ ಆಪರ್ಚುನಿಟಿ, ಮತ್ತೆ ನಿಮಗೆ ಆ ಡೋರ್ಸ್ ಓಪನ್ ಆಗೋದಿಲ್ಲ. ಓಕೆ, ಸೊ ಕೇರ್ಫುಲ್ಲಾಗಿರಿ, ಆಪರ್ಚುನಿಟೀಸ್ ಬರ್ತಾ ಇದೆ. ಸೊ ನೀವು ಸಾಕಷ್ಟು ಡಾಲ್ಫಿನ್ಸ್ ನೋಡ್ಬೋದು, ಸೀಶಲ್ಸ್ ನೋಡ್ಬೋದು, ಮರ್ಮೇಡ್ ನೋಡ್ಬೋದು, ಓಷನ್ ಪಿಕ್ಚರ್ಸ್ ಜಾಸ್ತಿ ನೋಡ್ಬೋದು, ಕ್ಲೌಡ್ಸ್ ಪಿಕ್ಚರ್ ಜಾಸ್ತಿ ನೋಡ್ಬೋದು, ಅಥವಾ ಕ್ಲೌಡ್ಸಲ್ಲಿ ಏನೋ ಒಂದು ಮೂಡ್ ಬರಬಹುದು. ಆ್ಯಂಡ್ ಸ್ಕೈ ಫ್ಲವರ್ಸ್, ಐಸ್ ಫ್ಲವರ್ಸ್ ಬರುತ್ತಲ್ಲ, ಆ ರೀತಿ ಫ್ಲವರ್ಸ್ಗಳನ್ನ ನೋಡಬಹುದು. ಇದೆಲ್ಲ ನಿಮಗೆ ಕನ್ಫರ್ಮೇಷನ್. ಓಕೆ, ಕನ್ಫರ್ಮೇಷನ್ ವಿತ್ ಅ ಟ್ರಾನ್ಸ್ಫರ್ಮೇಷನ್. ಓಕೆ, ಸೊ ಈ ಟ್ರಾನ್ಸ್ಫರ್ಮೇಷನಲ್ಲಿ ಜರ್ನಿಯಲ್ಲಿ ಏನಾಗುತ್ತೆ ಅಂದರೆ, ಸಮ್ಟೈಮ್ಸ್ ಏನೋ ಒಂದು ಇಷ್ಟಪಡ್ತಾ ಇರ್ತೀವಿ ನಾವು, ಅಲ್ಲಿ 100% ಪ್ಯೂರಿಟಿ ಇದೆ, ಅಲ್ಲಿ 100% ನಮಗೆ ಜೆನ್ವಾನಿಟಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅಲ್ಲಿ ಏನೂ ಇರೋದಿಲ್ಲ. ಇಟ್ ವಾಸ್ ಜಸ್ಟ್ ಅ ಲೆಸನ್ ಇನ್ ಯುವರ್ ಲೈಫ್. ಓಕೆ, ಸೊ ಎನಾರ್ಮಸ್ ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ, ಬಟ್ ಅದು ಬ್ಲೆಸ್ಸಿಂಗ್ಸ್ ರೀತಿಯಲ್ಲಿ ಬರ್ತಾ ಇದೆ. ಓಕೆ, ಸೊ ಇದು ನಿಮ್ಮ ಬ್ಲೆಸ್ಸಿಂಗ್ಸ್ ಕಾರ್ಡ್. ಟ್ರಾನ್ಸ್ಫರ್ಮೇಷನ್ ತುಂಬ ಕಷ್ಟ ಅನಿಸುತ್ತೆ, ಬಟ್ ಯಾವತ್ತೂ ಆ ಟ್ರಾನ್ಸ್ಫರ್ಮೇಷನ್ ಆದಮೇಲೆ ಅದು ಬ್ಲೆಸ್ಸಿಂಗ್ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಫೈನಲಿ ಆ ವ್ಯಕ್ತಿ ನನ್ನ ಲೈಫಿಂದ ಏನಕ್ಕೆ ಹೋದರು ಅಂದರೆ ನನ್ನ ಒಳ್ಳೆಯದಕ್ಕೆ ಹೋದರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆ ಬ್ರಹ್ಮಾಂಡಕ್ಕೆ ನೀವು ಎಷ್ಟು ಥ್ಯಾಂಕ್ಸ್ ಹೇಳ್ತಿರೋ ನಿಮಗೆ ಗೊತ್ತು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್, ಬೌಂಡ್ರೀಸ್. Love yourself enough to say no to others. Demand on your time and energy. ಸೊ ಇಲ್ಲಿ ಸೆಲ್ಫ್ ಕೇರಲ್ಲಿ ಇದು ಒಂದು ಬರುತ್ತೆ. ಓಕೆ, ಸೊ ಸೆಲ್ಫ್ ಕೇರಲ್ಲಿ ಬೌಂಡ್ರೀಸ್ ಹಾಕೋದನ್ನು ಹೇಳ್ಕೊಡ್ತಾರೆ. ಸೊ ಬೌಂಡ್ರೀಸ್ ನೀವು ಹಾಕ್ತೀರಾ ಅಂದರೆ ಆ ಬೌಂಡ್ರೀಸ್ ದಾಟಿ ಆ ವ್ಯಕ್ತಿನೂ ಬರಬಾರ್ದು, ಆ ಬೌಂಡ್ರೀಸ್ ದಾಟಿ ನೀವು ಕೂಡ ಹೋಗಬಾರ್ದು. ಸೊ ನೀವು ರೂಲ್ಸ್ ಮಾಡಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬೇರೆಯವರು ಕೂಡ ನಿಮ್ಮನ್ನು ಅಷ್ಟೇ ಹಗುರವಾಗಿ ತಗೊತಾರೆ. ಓಕೆ, ಸೊ ನಿಮ್ಮನ್ನು ನೀವು ಪ್ರೀತಿಸಿ. ಲವ್ ಯುವರ್ ಸೆಲ್ಫ್ ಫಸ್ಟ್. ಎಲ್ಲೋಯ್ತು ಕಾರ್ಡು? ಸೆಲ್ಫ್ ಲವ್. ಲವ್ ಯುವರ್ ಸೆಲ್ಫ್ ಫಸ್ಟ್. ಆ್ಯಂಡ್ ಇಲ್ಲಿ ನೋ ಹೇಳೋದನ್ನು ಕೇಳಬೇಕು ನೀವು. ಐ ಮೀನ್ ನೋ ಹೇಳೋದನ್ನು ನೀವು ಅಭ್ಯಾಸ ಮಾಡ್ಕೊಬೇಕು. ಬಿಕಾಸ್ ಸೇಯಿಂಗ್ ನೋ ಆನ್ ಡಿಮ್ಯಾಂಡಿಂಗ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ. ಸೊ ಇದು ಎನರ್ಜಿ ರೀಡಿಂಗ್ ಆಗಿರೋದ್ರಿಂದ ತುಂಬ ಜನಕ್ಕೆ ನಿಮ್ಮ ಎನರ್ಜಿ ತುಂಬ ಫ್ರೀಯಾಗಿ ಕೊಡ್ತಾ ಇದ್ದೀರಾ ನೀವು. ಓಕೆ, ಸೊ ಪ್ರಾಬಬಲಿ ಅದನ್ನು ತುಂಬಾ ಹಗುರವಾಗಿ ತೊಗೊತಾ ಇದ್ದಾರೆ ಜನ. ಆ್ಯಂಡ್ ನಿಮ್ಮ ಟೈಮನ್ನು ಕೂಡ ತುಂಬ ಹಗುರವಾಗಿ ತೊಗೊತಾ ಇರ್ಬೋದು ಕೆಲವರು. ಸೊ ನೆವರ್ ಗಿವ್ ಎನಿಬಡಿ ಸೋ ಮಚ್ ಟೈಮ್ ಆ್ಯಂಡ್ ಎನರ್ಜಿ. ಅವರು ಅದನ್ನು ಅರ್ಹತೆ ಪಡ್ಕೊಂಡಿದ್ದಾರೋ ಇಲ್ವೋ ಅನ್ನೋದು ಕೂಡ ಇಲ್ಲಿ ನೀವು ನೋಡಬೇಕಾಗತ್ತೆ. ಸೊ ನಿಮ್ಮ ಬೌಂಡ್ರೀಸ್ನ ನೀವು ತುಂಬ ಸ್ಟ್ರಾಂಗಾಗಿ ಹಾಕೋಬೇಕಾಗಿದೆ. ಸೊ ಇದೇ ಡೆಕ್ಕಲ್ಲಿ ನಿಮಗೆ ಮತ್ತೆ ನಾನು ಹೇಳಬೇಕು ಅಂತಿದ್ದಾರೆ. ಓಕೆ ಓಕೆ, ಡು ನಾಟ್ ಬ್ಯಾಕ್ ಡೌನ್. ಸೊ ಏನೇ ಟ್ರಾನ್ಸ್ಫರ್ಮೇಷನ್ ನಾನು ಹೇಳಿದ್ನಲ್ಲ, ಟ್ರಾನ್ಸ್ಫರ್ಮೇಷನ್ ಅಂದರೆ ಕಷ್ಟಗಳು ಇರಬಹುದು. ಏನೇ ಕಷ್ಟಗಳು ಬಂದ್ರೂ ದಯವಿಟ್ಟು ನಿಮ್ಮನ್ನು ನೀವು ಎಲ್ಲೂ ಕೂಡ ನೀವು ಸರಿ ಮಾಡೋದನ್ನು ನಿಲ್ಲಿಸಬೇಡಿ. ನೀವೇನು ಸರಿ ಮಾಡ್ತಾ ಇದ್ದೀರಾ, ಸರಿಯಾಗಿ ಮಾಡ್ತಾ ಇದ್ದೀರಾ, ಅದನ್ನು ನಿಲ್ಲಿಸಬೇಡಿ. ಓಕೆ, ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಯು ಬಿಲೀವ್ ಈಸ್ ರೈಟ್. ಏನೋ ಒಂದು ಸರಿ ಇದೆ, ಅದರ ಮೇಲೆ ನೀವು ಬದ್ಧವಾಗಿ ನಿಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೂ ನೀವು ಬಗ್ಬೇಡಿ. ಕ್ವೈಟ್ ಟೈಮ್, ನಿಮ್ಮದೇ ಆದ ಟೈಮ್ ತೊಗೊಳ್ಳಿ, ಸಾಕಷ್ಟು ರೆಸ್ಟನ್ನು ತೊಗೊಳ್ಳಿ, ಮೆಡಿಟೇಷನ್ ಮಾಡಿ, ಕಾಂಟಂಪ್ಲೇಟ್ ಮಾಡಿ. ಸೊ ಆಲ್ರೆಡಿ ಇಲ್ಲಿ ಹೇಳಿರೋ ಪ್ರಕಾರ ತುಂಬ ರೆಸ್ಟ್ ನಿಮಗೆ ಬೇಕಾಗಿದೆ. ಬಿಕಾಸ್ ನೀವು ಮೆಂಟಲಿ ತುಂಬ ಸುಸ್ತಾಗಿಬಿಟ್ಟಿದ್ದೀರಾ ಕಲೆಕ್ಟಿವ್ಸ್. ಓಕೆ, ಸೊ ತುಂಬ ಸುಸ್ತಾಗಿದ್ದೀರಾ. ಸೊ ನಿಮ್ಮದೇ ಆದ ಟೈಮ್ ತೊಗೊಳ್ಳಿ, ಎಲ್ಲಾರ ಹೋಗಿ ಬನ್ನಿ, ಅಥವಾ ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಓ ಮೈ ಗಾಡ್, ಅಗೇನ್ ದ ಕಾರ್ಡ್ ಆಫ್ ಕಾಲಿ. ಸೊ ಮಾ ಕಾಲಿಯಲ್ಲಿ ಏನು ಹೇಳ್ತಾ ಇದ್ದಾಳೆ ಅಂದರೆ, ಅಗೇನ್ ಶಿ ಈಸ್ ಅ ಮದರ್ ಆಫ್ ಟ್ರಾನ್ಸ್ಫರ್ಮೇಷನ್. ಆಯಿತಾ? ಸೊ ತಾಯಿ ಯಾವಾಗ ಬರ್ತಾಳೆ ಅಂದರೆ ಎಂಡಿಂಗ್ಸ್ ಆ್ಯಂಡ್ ಬಿಗಿನಿಂಗ್ಸ್ ಟೈಮಲ್ಲಿ ತಾಯಿ ಬರ್ತಾಳೆ. ಆ್ಯಂಡ್ ತಾಯಿ ಬರಬೇಕಾದ್ರೆ ಅವಳು ಒಂದು ಮೆಸೇಜ್ನ ತೊಗೊಂಡು ಬರ್ತಾಳೆ. ಆ ಮೆಸೇಜ್ ಏನಿರುತ್ತೆ ಅಂದರೆ, ದ ಓಲ್ಡ್ ಮಸ್ಟ್ ಬಿ ರಿಲೀಸ್ ಸೊ ದಟ್ ದ ನ್ಯೂ ಕ್ಯಾನ್ ಎಂಟರ್. ಸೊ ಯಾವುದು ಹಳೇದು, ಓಲ್ಡ್ ಅಂದರೆ ಏನು? ಓಲ್ಡ್ ಆಗಿರೋದೆಲ್ಲ ಕೆಟ್ಟದಂತಲ್ಲ. ಓಲ್ಡ್ ಅಂದರೆ ನಿಮಗೆ ಯಾವುದು ಸರಿ ಇಲ್ಲ, ನಿಮ್ಮ ಲೈಫಲ್ಲಿ ಯಾವುದು ಕೆಟ್ಟದನ್ನು ನಡೀತಾ ಇದೆ ಅಥವಾ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಅದನ್ನು ತಾಯಿ ತೆಗಿತಾಳೆ. ಓಕೆ, ಅದನ್ನು ತೆಗೆದು ಒಂದು ಹೊಸದನ್ನು ಬರೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾಳೆ.
ಸೊ ಇದು ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಇರೋದರಿಂದ ಆ ತಾಯಿ ಏನು ನಿಮಗೆ ದಾರಿ ತೋರಿಸ್ತಾ ಇದ್ದಾಳೋ ಅದನ್ನು ನೀವು ಕಂಪ್ಲೀಟಾಗಿ ತಗೊಳ್ಳಿ. ಪ್ರಾಬಬಲಿ ಎಲ್ಲವೂ ಧ್ವಂಸ ಆಗ್ಬೋದು, ಯಾರೂ ಕೂಡ ನಿಮ್ಮ ಜೊತೆ ನಿಲ್ದಲೇ ಇರ್ಬೋದು, ಬಟ್ ಈ ತಾಯಿ ನಿಮ್ಮ ಜೊತೆ ಯಾವತ್ತೂ ಇರ್ತಾಳೆ. ಅವಳ ಬ್ಲೆಸ್ಸಿಂಗ್ಸ್ ಯಾವತ್ತೂ ಇರುತ್ತೆ, ಬಿಕಾಸ್ ಅವರು ನಿಮಗೆ ಬ್ಲೆಸ್ಸಿಂಗ್ಸೇ ಕೊಡ್ತಾ ಇರೋದು. ಓಕೆ, ಸೊ ಟ್ರಾನ್ಸ್ಫರ್ಮೇಷನ್ ನಡೀತಾ ಇರ್ಬೋದು, ಬಟ್ ಬ್ಲೆಸ್ಸಿಂಗ್ಸ್ ಜೊತೆಗೆ. ಓಕೆ, ಆ್ಯಂಡ್ ಇವಳ ಆಶೀರ್ವಾದ ನಿಮ್ಮ ಕಡೆ ಯಾವಾಗಲೂ ಇದ್ದೇ ಇರುತ್ತೆ. ಓಕೆ, ಸೊ ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀ ಕೃಷ್ಣ, ದಯವಿಟ್ಟು ನನ್ನ ಕಲೆಕ್ಟಿವ್ಸಿಗೆ ಅವರ ಎನರ್ಜಿ ರೀಡಿಂಗಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ದಯವಿಟ್ಟು ತಿಳಿಸಿ. ದಯವಿಟ್ಟು ಅವರ ಎನರ್ಜಿ ರೀಡಿಂಗಲ್ಲಿ ಏನಿದೆ. ಆರ್ಕೇಂಜಲ್ ಗ್ಯಾಬ್ರಿಯಲ್, ಕೈಂಡ್ನೆಸ್, ವಲ್ನರಬಿಲಿಟಿ. ಓಕೆ, ತುಂಬ ಜನಕ್ಕೆ ನಾನು ಒಳ್ಳೆಯವಳು, ಎಸ್ ನೀವು ಒಳ್ಳೆಯವರು, ಬಟ್ ಆ ಒಳ್ಳೆತನ ಎಷ್ಟಿರಬೇಕು, ಯಾವ ಒಂದು ಪರ್ಸೆಂಟೇಜ್ ತನಕ ನೀವು ಅದನ್ನು ಸಹಿಸ್ಬೋದು, ಸಹಿಸೋಕ್ಕೆ ಆಗೋದಿಲ್ಲ. ಆ ವಲ್ನರಬಿಲಿಟಿನ ಎಷ್ಟು ಜನ ಯೂಸ್ ಮಾಡ್ಕೊತಾ ಇದ್ದಾರೆ, ಅಥವಾ ಆ ವಲ್ನರಬಿಲಿಟಿನ ನೀವು ಎಷ್ಟು ಸ್ಟ್ರೆಂತಾಗಿ ತೊಗೊತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಕಲೆಕ್ಟಿವ್ಸ್. ಆಯಿತಾ, ನೀವು ತುಂಬ ಸ್ಟ್ರಾಂಗ್ ಆಗಬೇಕಾಗಿದೆ. ನಿಮ್ಮನ್ನು ನೀವೇ ಅಯ್ಯೋ ಪಾಪ ಅನ್ನಬೇಕಾಗಿದೆ ಇಲ್ಲಿ. ಓಕೆ, ಸೊ ನಿಮ್ಮ ಒಳ್ಳೆತನ, ತುಂಬ ಸತಿ ನಾವು ಭ್ರಮೇಲಿರ್ತೀವಿ. ಸೊ ನಾನು ಒಳ್ಳೆಯವಳು ಅಂದರೆ ನಾನು ಒಳ್ಳೆಯದೇ ಮಾಡ್ತಾ ಇರಬೇಕು ಜನರಿಗೆ, ಆ್ಯಂಡ್ ಅವ್ರು ಎಷ್ಟೇ ನನಗೆ ಏನೇ ಕೆಲಸ ಹೇಳಿದ್ರು ನಾನು ಮಾಡಬೇಕು, ಆವಾಗಲೇ ಅವ್ರು ಖುಷಿಯಾಗಿರೋದಕ್ಕೆ ಸಾಧ್ಯ, ನನಗೆ ಪುಣ್ಯ ಬರುತ್ತೆ. ಓಕೆ, ದಟ್ ಈಸ್ ನಾಟ್ ವಲ್ನರಬಿಲಿಟಿ. ಸೊ ಇಲ್ಲಿ ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮನ್ನು ನೀವೇ ಸೆಲ್ಫ್ ಡಿಫೆನ್ಸ್ನ ಮಾಡ್ಕೋಬೇಕಾಗಿದೆ. ನಿಮ್ಮನ್ನು ನೀವು ಕೆಲವೊಂದು ವ್ಯಕ್ತಿಗಳಿಂದ ದೂರ ಇರಬೇಕಾಗಿದೆ. ಸೊ ದಯವಿಟ್ಟು ಅವರಿಂದ ದೂರ ಇರಿ. ನಿಮ್ಮ ಫ್ರೀಡಮ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಅದು ಎಲ್ಲವನ್ನೂ ನೀವು ತುಂಬ ಜನರನ್ನ ಕಂಟ್ರೋಲಿಗೆ ಕೊಟ್ಟಿದ್ದೀರಾ. ಆ ಕಂಟ್ರೋಲನ್ನು ವಾಪಸ್ ತಗೊಳ್ಳಿ. ತುಂಬ ಜನಕ್ಕೆ ನಿಮ್ಮ ಲೈಫಿನ ರಿಮೋಟ್ನ ಕೊಟ್ಟಿದ್ದೀರಾ, ಡೂಪ್ಲಿಕೇಟ್ ರಿಮೋಟ್ಸ್ನ ಕೊಟ್ಟಿದ್ದೀರಾ. ಸೊ ಪ್ಲೀಸ್ ಅದನ್ನು ವಾಪಸ್ ತಗೊಳ್ಳಿ. ಓಕೆ, ಸೊ ನಿಮ್ಮನ್ನು ನೀವೇ ಎಕ್ಸ್ಪೋಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮನ್ನು ಯಾರೂ ಕೂಡ ಇಲ್ಲಿ ಮರ್ಯಾದೆ ಕೊಡೋದಿಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕೈಂಡ್ನೆಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯು ಶುಡ್ ಬಿ ಕೈಂಡ್ ಟು ಯುವರ್ ಸೆಲ್ಫ್. ಇಲ್ಲಿ ಕೈಂಡ್ನೆಸ್ ಅಂದರೆ ಎಲ್ಲರಿಗೂ ಅಲ್ಲ, ನಿಮ್ಮನ್ನು ನೀವು ಫಸ್ಟ್ ಅಯ್ಯೋ ಪಾಪ ಅನ್ನಿ. ಓಕೆ, ಸೊ ಬಿ ಕೈಂಡ್ ಟು ಯುವರ್ ಸೆಲ್ಫ್. ಓಕೆ, ಸೊ ನಿಮ್ಮ ಜೊತೆ ನಿಮಗೇನು ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿಮ್ಮನ್ನು ನೀವು ಎಲ್ಲಿ ಹೊಗಳ್ಕೊಬೇಕು, ಯಾವ ರೀತಿ ನಿಮ್ಮನ್ನು ನೀವು ಕೇರ್ ಮಾಡ್ಕೊಬೇಕು, ಚೆರಿಷ್ ಮಾಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡೋದನ್ನು ಬಿಟ್ಬಿಟ್ಟಿದ್ದೀರಾ ಕಲೆಕ್ಟಿವ್ಸ್. ಓಕೆ, ಸೊ ದಯವಿಟ್ಟು ನಿಮ್ಮನ್ನು ಕೂಡ ಒಂದು ಸ್ವಲ್ಪ ಟೈಮ್ ಕೊಡಿ. ಹಾಗಂತೇಳಿ ತುಂಬ ಹತ್ತಿರದವರು, ಪ್ರೀತಿ ಪಾತ್ರರನ್ನು ನೆಗ್ಲೆಕ್ಟ್ ಮಾಡೋದನ್ನು ಇಲ್ಲಿ ಹೇಳ್ತಾ ಇಲ್ಲ. ನಿಮ್ಮನ್ನು ಕೂಡ ಕೆಲವೊಂದು ಕಡೆ ಅಯ್ಯೋ ಪಾಪ ಅನ್ನಿ, ನಿಮಗೋಸ್ಕರನೂ ಒಂದು ಕಂಪ್ಯಾಷನ್ ತೋರಿಸಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ತುಂಬ ಶೈ ಆಗ್ತಾ ಇದ್ದೀರಾ, ಐಸೋಲೇಟೆಡ್ ಆಗ್ತಾ ಇದ್ದೀರಾ, ಲೋನ್ಲಿ ಫೀಲ್ ಆಗ್ತಾ ಇದ್ದೀರಾ, ಆ್ಯಂಡ್ ಅದನ್ನೇ ಕಂಫರ್ಟ್ ಝೋನ್ ಮಾಡ್ಕೊತಾ ಇದ್ದೀರಾ. ಮಾಡ್ಕೋಬೇಡಿ. ಸೊ ನಿಮ್ಮ ರಿವಾರ್ಡ್ಸ್ ಎಲ್ಲಿಂದ ಬರುತ್ತೆ ಗೊತ್ತಾ? ನೀವು ಒಳಗಿಂದ ಖುಷಿಯಾಗಿದ್ದರೆ ಮಾತ್ರ ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳು ಬರೋದಕ್ಕೆ ಸಾಧ್ಯ. ಸೊ ನಿಮ್ಮ ಕೈಂಡ್ನೆಸ್ನ ನಿಮಗೋಸ್ಕರ ಒಂದು ಸ್ವಲ್ಪ ಖರ್ಚು ಮಾಡಿ. ಓಕೆ, ಸೊ ಇಲ್ಲಿ ಆರ್ಕ್ಯಾಂಜಲ್ ಗ್ಯಾಬ್ರಿಯಲ್ ಈಸ್ ಅ ಪವರ್ಫುಲ್ ಆರ್ಕ್ಯಾಂಜಲ್. ಸೊ ಈ ಆರ್ಕ್ಯಾಂಜಲ್ಲು ಆ್ಯಕ್ಷನ್ನ ತೋರಿಸುತ್ತೆ. ದ ವೆರಿ ಫಸ್ಟ್ ಕಾರ್ಡ್ ಆಫ್ ದ ಕಲೆಕ್ಟಿವ್ಸ್, ಆ್ಯಕ್ಷನ್. ಆರ್ಕ್ಯಾಂಜಲ್ ಗ್ಯಾಬ್ರಿಯಲ್ ಈಸ್ ಅ ಮಾಸ್ಟರ್ ಆಫ್ ಆ್ಯಕ್ಷನ್. ಈ ವ್ಯಕ್ತಿಗೆ ನೀವು ಏನೇ ಹೇಳಿ ಅವರು ನಿಮಗೆ ಅದನ್ನು ಆ್ಯಕ್ಷನಿಗೆ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಆರ್ಕ್ಯಾಂಜಲ್ ಗ್ಯಾಬ್ರಿಯಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಯಾವತ್ತೂ ನಿಮಗೆ ಗೈಡೆನ್ಸ್ ಕೊಡೋದಕ್ಕೆ ಸದಾಕಾಲ ನಿಂತಿರ್ತಾರೆ. ಸೊ ನಿಮಗೆ ಆರ್ಕ್ಯಾಂಜಲ್ ಗ್ಯಾಬ್ರಿಯಲಿಂದ ಏನಾರ
ಗೈಡೆನ್ಸ್ ಬೇಕು ಅಂದರೆ ಒಂದು ಕಡೆ ಕೂತು ಒಂದು ರೀತಿಯಲ್ಲಿ ನಿಮ್ಮ ಸುತ್ತಮುತ್ತ ಒಂದು ವೈಟ್ ಲೈಟ್ ಇದೆ ಅಂತ ನೀವು ಭಾವಿಸಿ ಆ್ಯಂಡ್ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಪ್ರಶ್ನೆ ಬಗ್ಗೆ ಆ್ಯಂಡ್ ಆರ್ಕೇಂಜಲ್ ಗ್ಯಾಬ್ರಿಯಲ್ ಕೇಳಿ. ಖಂಡಿತ ನಿಮಗೆ ಸಿಂಕ್ರೊನಿಸಿಟೀಸ್ ಕಾರ್ಡ್ ಬಂದಿತ್ತಲ್ಲ, ನಿಮಗೆ ಸೂಚನೆಗಳನ್ನು ದೇವರು ಕೊಟ್ಟೇ ಕೊಡ್ತಾರೆ. ಸೊ ಇಲ್ಲಿ ಆರ್ಕೇಂಜಲ್ ಗ್ಯಾಬ್ರಿಯಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ನಿಮಗೆ ಪ್ಯೂರಿಫೈನೂ ಮಾಡ್ತಾರೆ, ನಿಮ್ಮ ಲೈಫಲ್ಲಿರೋ ಟೆನ್ಷನ್ಸ್ನೂ ದೂರ ಮಾಡ್ತಾರೆ. ಹಾಗೆ ನೀವು ಎಲ್ಲೋ ಒಂದು ಕಡೆ ಲೋವರ್ ವೈಬ್ರೇಷನ್ಸಲ್ಲಿ ನರಳಾಡ್ತಾ ಇದ್ದೀರಾ. ಸೊ ಆ ಲೋವರ್ ವೈಬ್ರೇಷನಿಂದ ನೀವು ಹೊರಗೆ ಬರಬೇಕಾಗಿದೆ. ಸೊ ನೀವು ಲೋವರ್ ವೈಬ್ರೇಷನಿಂದ ಹೊರಗೆ ಬಂದರೆ ಮಾತ್ರ ನಿಮ್ಮಲ್ಲಿರೋ ಕೆಲವೊಂದು ಯುನೋ ಪ್ಯೂರಿಟಿ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಆರಾ ಆಗಿರ್ಬೋದು, ಎಲ್ಲವೂ ಸಹ ಬೇರೆಯವರಿಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಯು ಫೀಲ್ ವರ್ತಿ. ನಿಮ್ಮನ್ನೇ ನೀವು ವರ್ತಿ ಅಂತ ಫೀಲ್ ಮಾಡ್ಕೊಂಡಿಲ್ಲ ಅಂದರೆ ಬೇರೆ ಯಾರೂ ನಿಮಗೆ ಬೆಲೆ ಕೊಡೋದಿಲ್ಲ. ಓಕೆ, ಸೊ ದಯವಿಟ್ಟು ನಿಮ್ಮ ಹಳೆ ಮೆಮೊರೀಸ್ಗಳನ್ನು ಎರೇಸ್ ಮಾಡೋದಕ್ಕೆ ಟ್ರೈ ಮಾಡಿ. ಕೆಲವೊಂದು ಹ್ಯಾಬಿಟ್ಸನ್ನ ನೀವು ಮಾಡ್ತಾ ಇದ್ದೀರಾ, ಅದನ್ನು ಕೂಡ ಬಿಡಿ. ಕೆಲವೊಂದು ಮೆಂಟಲ್ ಪ್ಯಾಟ್ರನ್ಸ್ ಇದೆ ನಿಮ್ಮದು. ಸಡನ್ನಾಗಿ ಯುನೋ ಯಾವುದೋ ಒಂದು ಲೋನ್ಲಿನೆಸ್ ಝೋನ್ಗೆ ಹೋಗೋದು, ಯಾರು ಬೇಡ ಅನಿಸೋದು, ಆ ಥರ ಕೆಲವೊಂದು ಪ್ಯಾಟ್ರನ್ಸ್ ಇದೆ, ಅದನ್ನು ಕೂಡ ಚೇಂಜ್ ಮಾಡಿ. ಸೊ ಅದರಿಂದ ನಿಮ್ಮ ವೈಬ್ರೇಷನ್ ಕೂಡ ಲೋವರ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಇಲ್ಲಿ ಆರ್ಕೇಂಜಲ್ ಗ್ಯಾಬ್ರಿಯಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ತುಂಬ ಮುಖ್ಯ. ಸೊ ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ನ ಫಸ್ಟ್ ತಗೊಂಡು ಬನ್ನಿ. ಓಕೆ, ಆ ಡಿಸಿಪ್ಲಿನ್ ಏನೇ ಇರಬಹುದು, ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ಸಂಜೆ ತನಕ ನಿಮ್ಮನ್ನು ನೀವೇ ಮೈಕ್ರೋಸ್ಕೋಪಿಕ್ ಝೂಮಲ್ಲಿ ಹಾಕಿ ನೋಡ್ಕೊಳ್ಳಿ. ಓಕೆ, ಸೊ ನೀವೇನು ಮಾಡ್ತಾಯಿದ್ದೀರಾ, ಏನು ಸರಿ ಮಾಡ್ತಾಯಿದ್ದೀರಾ, ಎಲ್ಲಿ ತಪ್ಪು ಹೋಗ್ತಾ ಇದ್ದೀರಾ, ಎಲ್ಲಿ ತಾಳಮೇಲ ತಪ್ಪು ಹೋಗ್ತಾ ಇದೆ ಅನ್ನೋದನ್ನು ನೋಡಿ ಸರಿ ಮಾಡ್ಕೊಳ್ಳಿ. ಓಕೆ, ಸೊ ಇವರು ನಿಮ್ಮ ಲೈಫಲ್ಲಿ ಆರ್ಕೇಂಜಲ್ ಗ್ಯಾಬ್ರಿಯಲ್ ಖಂಡಿತ ಕ್ಲಾರಿಟಿನ ತಂದುಕೊಡ್ತಾರೆ, ಹಾಗೆ ಖುಷಿನೂ ಕೂಡ ತಂದುಕೊಡ್ತಾರೆ. ಸೊ ಇಲ್ಲಿ ಇನ್ನೊಂದು ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬ ಸುಂದರವಾಗಿದ್ದೀರಾ, ಹೊರಗಿಂದ ಅಲ್ಲ ಒಳಗಿಂದನೂ ಕೂಡ ನಿಮ್ಮ ಸುಂದರತೆ, ನಿಮ್ಮ ಸ್ಪಿರಿಟ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಬಟ್ ಅದನ್ನು ನೀವು ಹಾಳು ಮಾಡ್ಕೊತಾ ಇದ್ದೀರಾ. ಸೊ ಹಾಳು ಮಾಡ್ಕೊಬೇಡಿ, ಅದನ್ನು ನೀವು ಈ ತಕ್ಷಣ ಕೂಡಲೇ ಯುನೋ ಉಳಿಸ್ಕೊಳ್ಳಿ, ಇಲ್ಲಾಂದರೆ ಅದು ಹೋಗುತ್ತೆ. ಓಕೆ, ಎಸ್. ಓಕೆ, ಮೇ ಬಿ ಅನ್ನದರ್ ಕಾರ್ಡ್, ಒನ್ ಕಾರ್ಡ್. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಕೃಷ್ಣ, ಒಂದು ಕಾರ್ಡ್ ಯಾವುದೋ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದ್ದೀರಾ. ಒಂದು ಕಾರ್ಡ್, ಮೈ ಗಾಡ್, 3 ಕಾರ್ಡ್ಸ್. ಓಕೆ, ಬಂಪರ್. ಓಕೆ, ಆರ್ಕೇಂಜಲ್ ಝಾಡ್ಕೈಲ್. ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಇಟ್ಸ್ ಓಕೆ, ಐ ಆಮ್ ಸಾರಿ. ಅಕ್ಸೆಪ್ಟೆನ್ಸ್, ಫನ್. ಖುಷಿಯಾಗಿರೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೀರಾ. ಓಕೆ, ಸೊ ನಿಮ್ಮ ಎಮೋಷನ್ಸ್ನ ಮಾಸ್ಟರ್ ಮಾಡ್ಕೊಳ್ಳೋ ಶಕ್ತಿ ನಿಮಗಷ್ಟೇ ಇರೋದು. ಸೊ ನಿಮ್ಮ ಎಮೋಷನ್ಸ್ ಎಲ್ಲಿ ಹೋಗ್ತಾ ಇದೆ, ಯಾವ ದಾರಿಯಲ್ಲಿ ಹೋಗ್ತಾ ಇದೆ, ಅದನ್ನು ನೀವು ಎಲ್ಲಿ ಹರಿದು ಬಿಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ಇದೆ. ಓಕೆ ಕಲೆಕ್ಟಿವ್ಸ್, ಸೊ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ, ಎಂಜಾಯ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ನಿಮ್ಮನ್ನು ನೀವೇ ಟ್ರೀಟ್ ಮಾಡಿ. ಓಕೆ, ಫನ್ ಬ್ರಿಂಗ್ಸ್ ಲೈಟ್ನೆಸ್ ಆಫ್ ಸ್ಪಿರಿಟ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಯಾರಿಗೂ ಏನೂ ಮಾಡಿಲ್ಲ ಅಂದಾಗ್ಲೂ ವಿ ಶುಡ್ ಗೋ. ನಮಗೋಸ್ಕರ ನಾವು ಏನಾರ ತೊಗೋಬೇಕು, ಅಥವಾ ನಮಗೋಸ್ಕರ ನಾವು ಏನಾರ ಪ್ರೊಡಕ್ಟಿವ್ ಮಾಡಬೇಕಾಗತ್ತೆ. ಬಿಕಾಸ್ ನಮಗೆ ಅಲ್ಲಿ ಖುಷಿ ಸಿಗುತ್ತೆ, ಬಿಕಾಸ್ ನಮಗೂ ಒಂದು ಹೃದಯ ಅಂತ ಇರುತ್ತಲ್ವ. ಸೊ ಅದಕ್ಕೂ ಕೂಡ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳು ಬೇಕಿರುತ್ತೆ, ಅದು ಎಷ್ಟಂತ ಸ್ಟ್ರೆಸ್ ತೊಗೊಳುತ್ತೆ. ಓಕೆ, ಸೊ ಎಲ್ಲರೂ ಹೋಗ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡಬೇಕು ಅನಿಸ್ತಾ ಇದೆ ಆಟ ಆಡಿ, ಕ್ಯಾರಮ್ ಆಟಾಡಿ, ಚೆಸ್ ಆಟಾಡಿ, ಅಥವಾ ಏನೋ ಒಂದು ಒಟ್ಟು ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಆಟಾಡಿ, ಖುಷಿಯಾಗಿರಿ, ಜೋಕ್ಸ್ ಹೇಳಿ, ಸೋಷಿಯಲ್ ಲೈಫ್ನ ಎಂಜಾಯ್ ಮಾಡಿ, ನಿಮ್ಮ ರಿಲೇಷನ್ಶಿಪ್ಸ್ನ ವರ್ಕ್ ಮಾಡೋದನ್ನು ಟ್ರೈ ಮಾಡಿ ಫನ್ ರೀತಿಯಲ್ಲಿ. ಓಕೆ, ಸೊ ತುಂಬ ಡಿಫಿಕಲ್ಟ್ ಸಿಚುವೇಶನ್ಸ್ನ ನೀವು ಲೈಫಲ್ಲಿ ನೋಡಿದ್ದೀರಾ, ಬಟ್ ಅದನ್ನು ತುಂಬ ಲೈಟಾಗೂ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಈ ಕಾರ್ಡ್ ನಿಮಗೆ ತೋರಿಸ್ತಾ ಇದೆ. ಓಕೆ, ಸೊ ಏನೇ ಡಿಫಿಕಲ್ಟೀಸ್ ಬಂದ್ರೂ ಅದು ತುಂಬಾ ಹಗೂರ ಅಂತ ಅಂದ್ಕೊಂಡು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ, ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ. ಓಕೆ,
ಸೊ ಸಪೋಸ್ ಇವಾಗ ಯಾರೊಬ್ಬರು ನಿಮಗೇನೋ ಒಂದು ಅಂದರು ಅಂದರೆ ಅಲ್ಲೊಂದು ಫನ್ನಿ ಸೈಡು ಇರುತ್ತೆ. ಸೊ ಅದ್ರಲ್ಲಿ ಫನ್ನಿ ಸೈಡ್ ಏನಿದೆ ಅನ್ನೋದು ನೋಡಿ, ಇಫ್ ನಿಮ್ಮನ್ನೇ ನೀವು ಹೌದಾ ಇವ್ರು ನನಗೆ ಹೇಳಿದ್ರಾ, ಡಿಫೆನ್ಸಿವ್ ಮೋಡಿಗೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಖುಷಿಯಾಗಿರಿ. ದಟ್ ಈಸ್ ಅ ಕೀ ಫಾರ್ ಯು ಟು ಬಿ ಹ್ಯಾಪಿ ಆ್ಯಂಡ್ ಲೈಟ್. ಓಕೆ, ಅಕ್ಸೆಪ್ಟ್ ಮಾಡಿ ಅನ್ಕಂಡೀಷ್ನಲ್ ಲವ್. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಅನ್ಕಂಡೀಷ್ನಲ್ ಲವ್ ಇದೆ, ಅದು ನಿಮ್ಮ ಜೊತೆ ಇರುತ್ತೋ ಇಲ್ವೋ, ಟೈಮ್ ಕೊಡುತ್ತೋ ಇಲ್ವೋ, ಬಟ್ ಸತತವಾಗಿ ಆ ಹೃದಯ ನಿಮಗೋಸ್ಕರ ತಳಮಳಗೊಡುತ್ತೆ, ಅಥವಾ ನಿಮಗೋಸ್ಕರ ಮಿಡಿತಾ ಇದೆ, ಅಥವಾ ನಿಮಗೋಸ್ಕರ ಏನೋ ಒಂದು ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದೆ ಅಂದರೆ ಅಕ್ಸೆಪ್ಟ್ ದಟ್ ಅನ್ಕಂಡೀಷ್ನಲ್ ಲವ್ ಈವನ್ ಫಾರ್ ಯುವರ್ ಸೆಲ್ಫ್, ನಿಮಗೋಸ್ಕರನೂ ಕೂಡ. ಓಕೆ, ಸೊ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡಿ. ಬಿಕಾಸ್ ನೀವು ಯಾವಾಗ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ತಿರಲ್ಲ, ಹೇಳ್ತಾರಲ್ವ, ನಮ್ಮ ಕೈಯಲ್ಲಿ 5 ಬೆರಳು ಸಮವಾಗಿ ಇರೋದಿಲ್ಲ, ಬಟ್ 5 ಬೆರಳು ಸೇರಿದ್ರೆ ಏನಾಗುತ್ತೆ, ಮುಷ್ಟಿ ಆಗುತ್ತೆ ಆ್ಯಂಡ್ ಅದು ಸ್ಟ್ರೆಂತ್ ಆಗುತ್ತೆ. ಸೊ ಯಾರ್ಯಾರು ಹೇಗಿದ್ದಾರೋ ಅವರನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ನೀವು ಟ್ರೈ ಮಾಡಬೇಕು. ಆವಾಗಲೇ ನೀವು ಖುಷಿಯಾಗಿರೋದು. ಸ್ಟಾಪ್ ಜಡ್ಜಿಂಗ್ ಪೀಪಲ್, ಸ್ಟಾಪ್ ಬ್ಲೇಮಿಂಗ್, ಸ್ಟಾಪ್ ಗಾಸಿಪಿಂಗ್. ನೀವು ಅವ್ರನ್ನ ಯಾರನ್ನೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಲೆಸ್ ಅಂಟಿಲ್ ಅವ್ರ ಲೈಫ್ ಲೆಸನ್ಸ್ ಅವ್ರು ಕಲಿತಾಗ ಮಾತ್ರ. ಸೊ ಅಕ್ಸೆಪ್ಟ್ ಮಾಡಿ, ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅನ್ನೋದನ್ನು. ಓಕೆ, ಸೊ ಎನಿಮಿಟಿ ಬೇಡ, ಯಾರ ಬಗ್ಗೆನೂ ದ್ವೇಷ ಬೇಡ, ಯಾರ ಬಗ್ಗೆನೋ ಕೆಟ್ಟ ಗಾಸಿಪ್ಗಳನ್ನು ಹರಡಬೇಡಿ, ಬಿಕಾಸ್ ಅದು ನಿಮ್ಮ ಬುಡಕ್ಕೂ ಬರುತ್ತೆ. ಓಕೆ, ಸೊ ಅದೇನೇ ಆಗಿರ್ಬೋದು, ಯಾವುದೇ ರೀತಿಗೂ ಆಗಿರಬಹುದು. ಓಕೆ, ಸೊ ತುಂಬ ಡಿಫಿಕಲ್ಟ್ ಈ ಕ್ವಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಅಕ್ಸೆಪ್ಟೆನ್ಸ್ ಕ್ವಾಲಿಟಿ ಇಸ್ ಡಿಫಿಕಲ್ಟ್ ಕ್ವಾಲಿಟಿ, ಬಟ್ ಅದು ಯಾರಿಗೂ ಸಹ ಡಿಫಿಕಲ್ಟ್ ಇಲ್ಲ ಅನ್ನೋದನ್ನು ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡೋದಕ್ಕೆ ಅಂದರೆ ಅದು ನಿಮಗೆ ಮ್ಯಾಟರೇ ಅಲ್ಲ. ತುಂಬ ಈಸಿಯಾಗಿ ಅಕ್ಸೆಪ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ನೀವು. ಆ್ಯಂಡ್ ಅಕ್ಸೆಪ್ಟೆನ್ಸ್ ಡಸಂಟ್ ಮೀನ್ ಎಲ್ಲವನ್ನೂ ಅಕ್ಸೆಪ್ಟ್ ಮಾಡ್ತೀರಾ ಅಂತ. ಅಕ್ಸೆಪ್ಟೆನ್ಸ್ ಮೀನ್ಸ್ ನೀವು ಅಕ್ಸೆಪ್ಟ್ ಮಾಡ್ತೀರಾ, ಅದಕ್ಕೊಂದು ಸೊಲ್ಯೂಷನು ಹುಡುಕ್ತೀರಾ ಅನ್ನೋದು. ಅಕ್ಸೆಪ್ಟೆನ್ಸ್ ಡಸಂಟ್ ಮೀನ್ ಯಾರೋ ಒಬ್ರು ಏನೋ ಅಂದರು ಅಥವಾ ನಿಮ್ಗೇನೋ ಒಂದು ಇದು ಮಾಡಿದ್ರು ಅದನ್ನು ನೀವು ಕೈ ಕಟ್ಕೊಂಡು ಹೌದು ಅನ್ನೋದಲ್ಲ. ಇಟ್ ಮೀನ್ಸ್ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ, ಹೌದಾ ಆ ರೀತಿ ಇದ್ದಾರಾ, ಸೊ ಫೈನ್, ಐ ವಿಲ್ ಫೈಂಡ್ ಔಟ್ ಸಮ್ ರೂಟ್, ಅದರ ರೂಟ್ ಕಾಸ್ ಏನಿದೆ, ಅದಕ್ಕೆ ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು, ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ಅಕ್ಸೆಪ್ಟೆನ್ಸ್ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಮನ್ನು ನೀವು ಕೂಡ ಅಕ್ಸೆಪ್ಟ್ ಮಾಡೋ ಅವಶ್ಯಕತೆ ಇದೆ. ಕಾನ್ಫಿಡೆಂಟ್ ಆಗಿರಿ ಆ್ಯಂಡ್ ಡಿವೈನ್ ಮೇಲೆ ಕಂಪ್ಲೀಟ್ ಆದ ಒಂದು ಕನೆಕ್ಷನ್ ಇದೆ ನಿಮ್ಮದು. ಆ ಡಿವೈನ್ ಕನೆಕ್ಷನ್ನ ಕಳ್ಕೊಂಬೇಡಿ ಎಲ್ಲೋ ಒಂದು ಕಡೆ ಎನಿಮಿಟಿ, ಜೆಲಸಿ, ಕಂಪ್ಯಾರಿಸನ್ ಅದರಲ್ಲಿ. ಓಕೆ, ಸೊ ಆರ್ಕೇಂಜಲ್ ಝಾಡ್ಕೈಲ್. ಓಕೆ, ಸೊ ನೋಡೋಣ ಇವ್ರು ಏನು ಹೇಳ್ತಾ ಇದ್ದಾರೆ. ಓಕೆ, ಸೊ ಇವ್ರು ಏನು ಹೇಳ್ತಾ ಇದ್ದಾರೆ, ಆರ್ಕೇಂಜಲ್ ಝಾಡ್ಕೈಲ್ನ ನೀವು ಕರೆದ್ರೆ ಇವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಯಾರಿಗಾರ ಫರ್ಗಿವ್ ಮಾಡೋದಕ್ಕೋ ಅಥವಾ ಯಾರಿಗಾರನೋ ಟಾಲರೇಟ್ ಮಾಡೋದಕ್ಕೆ. ಸಮ್ಟೈಮ್ಸ್ ನಮಗೆ ಸ್ವಂತ ಮಕ್ಕಳೇ ಆಗಿರ್ಬೋದು, ಅವರನ್ನು ನಾವು ಟಾಲರೇಟ್ ಮಾಡಲೇಬೇಕಾಗುತ್ತೆ. ಅವರನ್ನು ನಾವು ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಅಥವಾ ಕೆಲವರು ತಾಯಿಂದಿರು ಅಥವಾ ಪ್ರಾಬ್ಲಮ್ಯಾಟಿಕ್ ಫಾದರ್ಸ್ ಇರ್ಬೋದು. ಇಟ್ಸ್ ಅ ಡಿಸ್ಕ್ಲೇಮರ್. ಓಕೆ, ಸೊ ಇರಬಹುದು, ಎಲ್ಲ ಥರದಲ್ಲೂ ಎಲ್ಲರಿಗೂ ಎಲ್ಲ ಒಳ್ಳೇದು ಸಿಗೋದಿಲ್ಲ. ಪ್ರಾಬ್ಲಮ್ಯಾಟಿಕ್ ನೇಬರ್ಸ್ ಇರ್ಬೋದು, ಆಫೀಸಲ್ಲಿ ಪಾಲಿಟಿಕ್ಸ್ ಇರ್ಬೋದು, ಏನೇ ಇರ್ಬೋದು, ಇವರು ನಿಮಗೆ ಅದನ್ನು ಟಾಲರೇಟ್ ಮಾಡೋ ಶಕ್ತಿ ಕೊಡ್ತಾರೆ. ಟಾಲರೇಟ್ ಮಾಡೋ ಶಕ್ತಿ ಏನಕ್ಕೆ ಕೊಡ್ತಾರೆ ಅಂದರೆ, ಸಮಯ ಹೋದಂಗೆ ಆ ವ್ಯಕ್ತಿಗಳು ನಿಮಗೆ ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ವೇರ್ ಟಾಲರೆನ್ಸ್ ಕಮ್ಸ್. ಟಾಲರೆನ್ಸ್, ಝೀರೋ ಟಾಲರೆನ್ಸ್ ಯಾವಾಗ ಬರುತ್ತೆ ವ್ಯಕ್ತಿಯಲ್ಲಿ ಅಂದರೆ, ಪ್ರಾಬಲಿ ಅಲ್ಲೂ ಒಂಚೂರು ಸ್ಪೇಸ್ ಕೊಟ್ಟು ನೀವು ನಿಮ್ಗೆ ಏನು ಸ್ಪೇಸ್ ಕೊಟ್ಟಾಗ ಅವರೇ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು, ಅರ್ಥ ಮಾಡ್ಕೊಂಡಿಲ್ಲ ಅಂದರೂ ಒಳ್ಳೆಯದು. ಬಟ್ ನಿಮ್ಮ ಮನಸ್ಥಿತಿಯಲ್ಲಿರೋ ಒಂದು ಶಾಂತತೆಯನ್ನು ನೀವು ಕಳ್ಕೊಳ್ಳೋದಿಲ್ಲ. ದಟ್ ಈಸ್ ದ ಮೇನ್ ಪಾಯಿಂಟ್ ಇಲ್ಲಿ. ಓಕೆ, ಆ್ಯಂಡ್ ಆರ್ಕೇಂಜಲ್ ಝಾಡ್ಕೈಲ್ ನಿಮಗೆ ಅಲ್ಲಿ ಟಾಲರೆನ್ಸ್ ಆಗ್ತಾಯಿಲ್ಲ, ತುಂಬ ವಿಕೃತವಾಗಿದೆ ಅಂದ್ರೂ ಕೂಡ ಅಲ್ಲಿ ಒಂದು ವಿಸ್ಡಮ್ ಕೊಡ್ತಾರೆ. ಈ ಪ್ರಾಬ್ಲಮಿಂದ ನಾನು ಹೇಗೆ ಹೊರಗೆ ಬರಲಿ ಝಾಡ್ಕೈಲ್, ದಯವಿಟ್ಟು ನನಗೆ ದಾರಿ ತೋರಿಸಿ ಅಂತ ಅಂದರೆ ಖಂಡಿತ ಇವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಮ ಟ್ರಬಲ್ಸ್ ಇರ್ಬೋದು, ಡಿಫಿಕಲ್ಟ್ ರಿಲೇಷನ್ಶಿಪ್ ಇರಬಹುದು,
ಅಥವಾ ನೆಗೆಟಿವಿಟಿ ಇರಬಹುದು, ಬೇರೆಯವ್ರ ನೆಗೆಟಿವಿಟಿನ ನೀವು ತೊಗೊತಾ ಇರ್ಬೋದು, ಅಥವಾ ನಿಮ್ಮಲ್ಲಿರೋ ಕೆಲವೊಂದು ನೆಗೆಟಿವಿಟಿ ಬೇರೆಯವರಿಗೆ ಹರ್ಟ್ ಆಗ್ತಾ ಇರ್ಬೋದು. ಇದರಿಂದ ದಯವಿಟ್ಟು ಆರ್ಕ್ಯಾಂಜಲ್ ಝ್ಯಾಡ್ಕೈಲಿಗೆ ನೀವು ಹೆಲ್ಪನ್ನು ಕೇಳಿ. ಓಕೆ, ಸೊ ನೀವು ತುಂಬ ಬ್ಲೆಸ್ಡ್ ಇದ್ದೀರಾ, ಈ ಕಾರ್ಡ್ ನಿಮಗೆ ಬರ್ತಾ ಇದೆ ಅಂದರೆ ಯು ಆರ್ ಬ್ಲೆಸ್ಡ್ ಟು ಹ್ಯಾವ್ ಡ್ರಾನ್ ದಿಸ್ ಕಾರ್ಡ್ ಟುಡೇ ಫಾರ್ ಇಟ್ ಇಂಡಿಕೇಟ್ಸ್ ದಟ್ ಯು ಆರ್ ರೆಡಿ ಟು ವಾಕ್ ದ ಪಾತ್ ಆಫ್ ಲೈಟ್. ಅಂದರೆ ಎಷ್ಟೇ ಕಷ್ಟ ಬಂದರೂ ನಾನು ಮುಂದೆ ನುಗ್ತೀನಿ ಅನ್ನೋ ಒಂದು ಸ್ಟ್ರೆಂತ್ ನಿಮ್ಮಲ್ಲಿ ಇದೆ. ನಿಮಗೂ ಗೊತ್ತು ನಿಮ್ಮಲ್ಲಿ ಏನು ಡಾರ್ಕ್ ಸೈಡ್ ಇದೆ ಆ್ಯಂಡ್ ಏನು ಪಾಸಿಟಿವ್ ಸೈಡ್ ಇದೆ ಅಂತ, ಆ್ಯಂಡ್ ಅದನ್ನು ಬ್ಯಾಲೆನ್ಸ್ ಮಾಡಿ ಮುನ್ನುಗ್ಗೋ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನೋದನ್ನು. ಸೊ ನಿಮ್ಮನ್ನು ನೀವೇ ಕ್ಲೆನ್ಸ್ ಮಾಡ್ಕೊಳ್ಳಿ ವಿತ್ ಅ ವೈಲೆಟ್ ಲೈಟ್ ಆರಾ. ಒಂದು ವೈಟ್ ಬಿಕಾಸ್ ಇಟ್ ಈಸ್ ಅ ಆರ್ಕೇಂಜಲ್ ಗ್ಯಾಬ್ರಿಯಲ್ ಇಲ್ಲಿ. ಓಕೆ, ಆ್ಯಂಡ್ ಆರ್ಕೇಂಜಲ್ ಝ್ಯಾಡ್ಕೈಲ್ ಅವ್ರದ್ದು ಪರ್ಪಲ್ ಲೈಟ್. ಓಕೆ, ಒಬ್ಬೊಬ್ರದ್ದು ಒಂದೊಂದು ಲೈಟ್ ಬರುತ್ತೆ. ಸೊ ನೆಕ್ಸ್ಟ್ ವಿತ್ ಮೈ ಫೇವ್ರೆಟ್ ಕಾರ್ಡ್ಸ್, ಬ್ಲೆಸ್ಸಿಂಗ್ಸ್, ಕಲೆಕ್ಟಿವ್ಸ್, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀ ಕೃಷ್ಣ ದಯವಿಟ್ಟು ಬ್ಲೆಸ್ಸಿಂಗ್ಸ್ನ ಹೇಳಿ. ನನ್ನ ಕಲೆಕ್ಟಿವ್ಸ್ ಬ್ಲೆಸ್ಸಿಂಗ್ಸ್ನ ದಯವಿಟ್ಟು ಹೇಳಿ. ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದಾರೆ ಅವರ ಬ್ಲೆಸ್ಸಿಂಗ್ಸ್ನ ದಯವಿಟ್ಟು ತಿಳಿಸಿ. ದಯವಿಟ್ಟು ಅವರ ಬ್ಲೆಸ್ಸಿಂಗ್ಸ್ನ ಕೊಡಿ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಕಾಂಜ್. ಓಕೆ, ಸೊ ಶ್ಯೂರ್ ಸಕ್ಸಸ್ ಇದೆ ನಿಮ್ಮ ಇಂಟರ್ವ್ಯೂಸಲ್ಲಿ. ಓಕೆ, ಬೆಟರ್ ಟೈಮ್ಸ್ ಅಹೆಡ್. ನಾನು ಹೇಳಿರೋ ಥರ ತುಂಬ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮಗೆ ಸಿಗುತ್ತೆ. ನೆಗೆಟಿವಿಟಿ ವಿಲ್ ಬಿ ರಿಮೂವ್ಡ್. ಸೊ ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಹೊರಗೆ ಹೋಗ್ತಾ ಇದೆ. ಓಕೆ, ಓ ಮೈ ಗಾಡ್, 7 ಹಾರ್ಸಸ್. ಸೊ ಗುಡ್ ಟೈಮ್ಸ್ ಕಮಿಂಗ್. ಒಂದು ರೈಟ್ ಪಾತಿಗೆ ನೀವು ಮುಂದೆ ನುಗ್ತಾ ಇದ್ದೀರಾ. ಬ್ಲೆಸ್ಸಿಂಗ್ಸ್ ಆಫ್ ಅ ಸನ್ ಗಾಡ್. ಓಕೆ, ಎಸ್, ಪ್ಯಾರೆಡ್ ಕಪಲ್. ಸೊ ಕಪಲ್, ಎಂಟರ್ಟೈನ್ಮೆಂಟ್, ಮ್ಯೂಸಿಕ್, ಸ್ಮೂತಿಂಗ್ ಆಫ್ ಮೈಂಡ್, ರೊಮ್ಯಾನ್ಸ್ ಆ್ಯಂಡ್ ಪ್ಯಾಷನ್ಸ್. ಸೊ ಏನೇ ರಿಲೇಷನ್ಶಿಪ್ಪಲ್ಲಿ ಡಿಫಿಕಲ್ಟೀಸ್ ಇದ್ರೂ ಅಥವಾ ನಿಮ್ಮ ಲೈಫು ತುಂಬ ಹೆಕ್ಟಿಕ್ ಆಗಿದ್ರೂ ತುಂಬ ಚೆನ್ನಾಗಿರುತ್ತೆ. ಬ್ಲೆಸ್ಸಿಂಗ್ಸ್ ಕಾರ್ಡ್ ಇದು. ಓಕೆ, ಸೊ ನೋಡೋಣ ಸಾಯಿಬಾಬಾ ಅವರ ಮೆಸೇಜ್ ಏನಿದೆ ಕಲೆಕ್ಟಿವ್ಸ್ಗೆ, ಅವ್ರು ಏನು ತಿಳ್ಕೊಬೇಕಾಗಿದೆ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಸಾಯಿಬಾಬಾ ದಯವಿಟ್ಟು ನಿಮ್ಮ ಮೆಸೇಜನ್ನು ಹೇಳಿ. ನನ್ನ ಕಲೆಕ್ಟಿವ್ಸ್ಗೆ ನಿಮ್ಮ ಮೆಸೇಜನ್ನು ಹೇಳಿ. ಕಲೆಕ್ಟಿವ್ಸ್ಗೆ ನಿಮ್ಮ ಮೆಸೇಜನ್ನು ಹೇಳಿ. ಓಕೆ, ಸೊ ಸಾರಿ, ದ ಪವರ್ ಆಫ್ ಊದಿ. ಸೊ ನೀವು ಸಾಯಿಬಾಬಾನ ನಂಬಿದ್ರೆ ದಯವಿಟ್ಟು ಅವರ ಊದಿನ ನಿಮ್ಮ ಮನೆಗೆ ತೊಗೊಂಡು ಬನ್ನಿ. ಸೊ ನಿಮ್ಮ ಎಮೋಷ್ನಲ್ ಅಥವಾ ಫಿಸಿಕಲ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದು ಹೀಲ್ ಮಾಡುತ್ತೆ. ಸೊ ನಿಮಗೆ ಫಿಸಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನೀರಲ್ಲಿ ಹಾಕಿ ಕುಡೀರಿ, ಅಥವಾ ತಿನ್ನಿ, ಅಥವಾ ಹಚ್ಕೊಳ್ಳಿ. ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಅಥವಾ ಅದರ ಒಂದು ಸಣ್ಣದೊಂದು ಪ್ಯಾಕೆಟ್ ಮಾಡ್ಕೊಳ್ಳಿ ಪೇಪರಲ್ಲಿ, ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ. ಖಂಡಿತ ಊದಿ ನಿಮಗೆ ಹೀಲ್ ಮಾಡುತ್ತೆ. ಓಕೆ, ಹೀಲಿಂಗ್ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅನಿಸುತ್ತೆ. ಓಕೆ, ಟ್ರಸ್ಟ್ ಆ್ಯಂಡ್ ಫೇತ್. ಖಂಡಿತ ದೇವ್ರ ಮೇಲೆ ಅಭಿಮಾನ ಇಟ್ಕೊಳ್ಳಿ, ಪ್ರೀತಿ ಇಟ್ಕೊಳ್ಳಿ. ಅದಕ್ಕಿಂತ ಹೆಚ್ಚು ಅವ್ರ ಮೇಲೆ ಟ್ರಸ್ಟ್ ಮತ್ತು ಫೇತ್ ಇಟ್ಕೊಳ್ಳಿ. ಬಿಕಾಸ್ ಏನೇ ಆದ್ರೂ ಆ ದೇವರು ನಿಮಗೆ ಕೈ ಬಿಡೋದಿಲ್ಲ. ಓಕೆ, ಸೊ ಲೆಟ್ ಯುವರ್ ಟ್ರಸ್ಟ್ ಆ್ಯಂಡ್ ಫೇತ್ ಬಿ ಸ್ಟ್ರಾಂಗರ್ ದ್ಯಾನ್ ಯುವರ್ ಫಿಯರ್ಸ್ ಆ್ಯಂಡ್ ಅಪ್ಸೆಟ್ಸ್. ಓಕೆ, ಸೊ ನಿಮಗೆ ದೇವ್ರ ಮೇಲೆ ಸಾಕಷ್ಟು ನಂಬಿಕೆ ಇದೆ ಅಂದರೆ ದಯವಿಟ್ಟು ನಿಮ್ಮ ಭಯಗಳನ್ನು ಮರೀರಿ. ಓಕೆ, ನೀವು ಏನೇ ಅಪ್ಸೆಟ್ ಆಗಿದ್ರು, ಯಾವುದ್ರ ಬಗ್ಗೆನೂ ಅಪ್ಸೆಟ್ ಆಗಿದ್ರು ಅದನ್ನು ಬಿಟ್ಬಿಡೋದು ತುಂಬ ಕಷ್ಟ ಅನ್ನೋದು ನನಗೆ ಗೊತ್ತು. ಆದರೆ ಅಕ್ಸೆಪ್ಟೆನ್ಸಿಂದ ಅದು ಸಂಪೂರ್ಣವಾಗಿ ಈಸಿ ಇದೆ. ಸೋಲ್ ಜರ್ನಿ, ಯು ವಿಲ್ ಬಿ ಶೋನ್ ದ ಪಾತ್ ಬಟ್ ಯು ಹ್ಯಾವ್ ಟು ವಾಕ್ ಆನ್ ಇಟ್ ಆಲ್ ಅಲೋನ್. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಯಾವುದೋ ಒಂದು ಕನೆಕ್ಷನ್ ನೀವು ಬಿಡಬೇಕಾಗತ್ತೆ. ಬಿಕಾಸ್ ತುಂಬ ಲೈಫ್ ಪಾತ್ ನಿಮ್ಮ ಸೋಲ್ ಜರ್ನಿ. ಆ ಸೋಲ್ ಜರ್ನಿಯಲ್ಲಿ ನೀವು ಒಬ್ಬರೇ ನಡಿಬೇಕು. ಅದಕ್ಕಿಂತ ಒಳ್ಳೆ ಕನೆಕ್ಷನ್ಸು, ಕಮ್ಯುನಿಟಿ, ಡೋರ್ ಟು ವ್ಯಾಲ್ಯೂ, ದುಡ್ಡು, ಸಕ್ಸಸ್, ಅಬಂಡೆನ್ಸ್ ಎಲ್ಲ ಸಿಗ್ತಾ ಇದೆ. ಸೊ ಯಾರೋ ಒಬ್ಬರು ನಿಮಗೆ ಫೇಕಾಗಿ ಇದು ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೇ ಡಿಪೆಂಡ್ ಆಗಿರಬೇಡಿ. ಓಕೆ, ಜಸ್ಟ್ ಅ ಸೆಕೆಂಡ್. ಇನ್ನು ಲಾಸ್ಟ್ ಥಿಂಗ್ ನಾನೇನೋ ಒಂದು ತೆಗಿಬೇಕು ಅಂತಿದ್ದೀನಿ. ಬಿಕಾಸ್ ಪ್ರಾಬಬಲಿ ಇದರಿಂದ ನಿಮಗೆ
ಏನೋ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ಸಿಗಬಹುದು. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ದಯವಿಟ್ಟು ನನ್ನ ಕಲೆಕ್ಟಿವ್ಸಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ಯಾವುದೋ ಒಂದು ಬಾಧೆ ಅವರಿಂದ ತೆಗಿಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ? ದ ಯೂನಿವರ್ಸ್ ಈಸ್ ಯುವರ್ ಶುಗರ್ ಡ್ಯಾಡಿ. ಶುಗರ್ ಡ್ಯಾಡಿ ಅಂದರೆ ನೀವು ಇಷ್ಟಪಡೋದನ್ನೆಲ್ಲ ಕೊಡಿಸ್ತಾರೆ ಅವರು. ನೀವು ಏನು ಕೇಳ್ತೀರೋ ಅದನ್ನು ಕೊಡಿಸ್ತಾರೆ. ಓಕೆ, ಬಟ್ ಆ ವ್ಯಕ್ತಿ ಜೊತೆ ನಿಮಗೆ ಕನೆಕ್ಷನ್ನು ಪ್ಯೂರ್ ಇರೋದಿಲ್ಲ. ಈ ವ್ಯಕ್ತಿ ನಿಮಗೆ ಏನು ಬೇಕೋ ಅದು ಕೊಡಿಸ್ತಾರೆ. ಓಕೆ, ಅಂದರೆ ಮೆಟೀರಿಯಲಿಸ್ಟಿಕ್ ಆಗಿ ಹೇಳಬೇಕು ಅಂದರೆ. ಬಟ್ ಇಲ್ಲಿ ಈ ಕಾರ್ಡ್ ಏನು ಬಂದಿದೆ ಅಂದರೆ ಯೂನಿವರ್ಸ್ ಈಸ್ ಯುವರ್ ಶುಗರ್ ಡ್ಯಾಡಿ. ಯೂನಿವರ್ಸಿಗೆ ಕೇಳಿ ನಿಮ್ಗೆ ಏನು ಬೇಕೋ ಇವರು ಎಲ್ಲವನ್ನು ನಿಮಗೆ ಕೊಡ್ತಾರೆ. ಓಕೆ, ವಿ ಹ್ಯಾವ್ ಆಲ್ ಸ್ಪೆಂಟ್ ಎನಫ್ ಟೈಮ್ ಫೀಲಿಂಗ್ by the universe to assume it's time to get showered with some real dope shit. Spend today letting the universe treat you like a arm candy you are. Simple act of changing your vibe. ನಿಮ್ಮ ವೈಬ್ನ ಚೇಂಜ್ ಮಾಡಿ ಆ್ಯಂಡ್ ನೀವು ಯೂನಿವರ್ಸ್ ಕಡೆಯಿಂದ ಎಷ್ಟು ನಿಮ್ಮನ್ನು ದೇವರು ಪ್ರೀತಿಸ್ತಾನೆ, ಯೂನಿವರ್ಸ್ ಪ್ರೀತಿಸ್ತಾನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಯುವರ್ ಮಂತ್ರ ಟುಡೇ ಈಸ್ ಬ್ರಿಂಗ್ ಇಟ್. ಅಂದರೆ ಏನು ಬರುತ್ತೋ ನಾನು ಅದನ್ನು ಫೇಸ್ ಮಾಡ್ತೀನಿ ಅಂತ ಹೇಳಿ ಖಂಡಿತ ಯೂನಿವರ್ಸ್ ನಿಮ್ಮ ಕೈ ಬಿಡೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಗೇನ್ ಅ ಡಿಸ್ಕ್ಲೇಮರ್ ಇಲ್ಲಿ 18+. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ನನ್ನ ಕಲೆಕ್ಟಿವ್ಸ್ಗೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನೀವು ಒಳ್ಳೆ ಚಾಯ್ಸಸ್ ಮಾಡಲಿ ಅಂತ ಕೇಳ್ಕೊತೀನಿ ಆ ವಿಘ್ನೇಶ್ವರನಿಗೆ, ಶ್ರೀಕೃಷ್ಣನಿಗೆ ಆ್ಯಂಡ್ ಯೂನಿವರ್ಸಿಗೆ. ಆಲ್ ದ ವೆರಿ ಬೆಸ್ಟ್. ಟೇಕ್ ಕೇರ್. ನಮಸ್ತೆ.